ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಪ್ರಾಪ್ತಿ ಚಿತ್ರದ ಟೀಸರ್ ಬಿಡುಗಡೆ ಸಮಾರಂಭ. ನಮ್ಮ ಪ್ರಾಪ್ತಿ ಚಿತ್ರದ ಟೀಸರ್ ಅನ್ನ ಲಾಂಚ್ ಮಾಡೋದಕ್ಕೆ ನಮ್ಮ ಓಂ ಸಾಯಿ ಪ್ರಕಾಶ್ ಸರ್ ಅವರು ಚೀಫ್ ಗೆಸ್ಟ್ ಆಗಿ ಆಗಮಿಸಿದ್ದಾರೆ. ಅಷ್ಟೇ ಅಲ್ಲದೆ ವಿಕ್ಟರಿ ವಾಸು ಸರ್, ಶ್ರೀನಿಧಿ ಡೈರೆಕ್ಟರ್ ಶ್ರೀನಿಧಿ ಸರ್ ಹಾಗೂ ಮುಂತಾದ ಚೀಫ್ ಗೆಸ್ಟ್ ಗಳು ಆಗಮಿಸಿದ್ದಾರೆ. ಸೊ ಎಲ್ಲರೂ ಸೇರ್ಬಿಟ್ಟು ನಮ್ ಟೀಸರ್ ನ ಲಾಂಚ್ ಮಾಡ್ಬೇಕು ಅಂತ ಕೇಳ್ಕೊಂತಾ ಇದ್ದೀವಿ. ಓಕೆ ಸರ್. ಅಲ್ಲಿ ಗೆಸ್ಟ್ ಬರ್ಕೋತಾರೆ. ಮೇಲೆ ಹೋಗ್ಬಿಡ್ಲಿ ಇನ್ನೇನೆಲ್ಲ ಎಲ್ಲ. ಓಂ ಶ್ರೀ ಸಾಯಿರಾಮ್. ಸಿಶಿ ಕ್ರಿಯೇಷನ್ಸ್ ಪ್ರಾಪ್ತಿ ಟೀಸರ್ ಲಾಂಚ್. ಬೆಸ್ಟ್ ಆಫ್ ಲಕ್ ಟು ಪ್ರಾಪ್ತಿ ಯೂನಿಟ್. ಗಾಡ್ ಬ್ಲೆಸ್ ಯು. ಸಂಗೀತ ಹಾಡುಗಳು ಮಹೇಶ್ ಬಾಬು ಅವರು ಆಲ್ರೌಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 3 ಹಾಡುಗಳು ನೋಡಿದ ಮೇಲೆ ಎಸ್ ವೆರಿ ಗುಡ್ ಟ್ಯಾಲೆಂಟ್. ಮ್ಯೂಸಿಕ್ ನಲ್ಲಿ ಒಳ್ಳೆ ಪ್ರಾವೀಣ್ಯತೆ ಇದೆ ಅಂತ ಅನ್ಕೋಬಹುದು. ಹಾಡುಗಳು ಚೆನ್ನಾಗಿದೆ. ಟೀಸರ್ ನೋಡುವಾಗ ಏನೋ ಇದೆ. ಅವ್ರು ಫಸ್ಟ್ ಬರಮಾಡ್ಕೊಳ್ಳುವಾಗ ಒಂದು ಥ್ರಿಲ್ಲರ್ ಫೀಲಿಂಗ್ ನಲ್ಲಿ ಮಾಡಿದ್ದೀನಿ ಸರ್ ಅಂತ ಹೇಳಿದ್ದಾರೆ. ಅದು ಟೀಸರ್ ನಲ್ಲಿ ಕಾಣ್ತಾ ಇದೆ. ಬೆಸ್ಟ್ ಆಫ್ ಲಕ್ ಟು ಪ್ರಾಪ್ತಿ. ತಮಿಳ್ನಾಡಲ್ಲಿದ್ದಂತ ಮಹೇಶ್ ಬಾಬು ಅವರು ಕರ್ನಾಟಕ ಬಂದು ಕನ್ನಡದಲ್ಲಿ ಸಿನಿಮಾ ಮಾಡೋದು ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ಎಲ್ಲಿ ಹುಟ್ಟಿದ್ರು ಇಲ್ಲಿ ಬಂದು ಕನ್ನಡದಲ್ಲಿ ಸಿನಿಮಾ ಮಾಡೋದು ನಮ್ಮ ಕನ್ನಡ ನಾಡಿಗೆ ಹೆಮ್ಮೆ ಅಂತ ಹೇಳ್ತಾರೆ ಇಷ್ಟಪಡ್ತೀನಿ. ಕನ್ನಡ ಇವಾಗ ಪ್ಯಾನ್ ಇಂಡಿಯಾನಲ್ಲಿ ಗ್ಲೋಬಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ. ಒಂದು ಕಾಲದಲ್ಲಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ನಾವು ಸಕ್ಸಸ್ ಆಗಿದ್ದೀವಿ. ಇವಾಗ ನಮ್ಮ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಪ್ಯಾನ್ ಇಂಡಿಯಾ ಮೂವೀಸ್ ಮಾಡ್ತಾ ಇದ್ದಾರೆ, ಸಕ್ಸಸ್ ಆಗಿದ್ದಾರೆ. ಅದರಿಂದ ನಿರ್ಮಾಪಕರು ಯಾವ ಭಾಷೆಯವರು ಅನ್ನೋದಕ್ಕಿಂತ ಯಾವ ಭಾಷೆಯಲ್ಲಿ ಸಿನಿಮಾ ಮಾಡ್ತಾರೋ ಅದೇ ನಮಗೂ ಹೆಮ್ಮೆ. ಪ್ರಾಪ್ತಿ, ನಮಗೇನು ಪ್ರಾಪ್ತಿ ಇರುತ್ತೋ ಭಗವಂತ ಕೊಡ್ತಾನೆ. ನಾವು ಎಷ್ಟು ಕಷ್ಟಪಡ್ತೀವಿ ಆ ಕಷ್ಟಕ್ಕೆ ತಕ್ಕ ಫಲ ಭಗವಂತ ನಮಗೆ ಕೊಡ್ತಾನೆ. ಅದನ್ನೇ ಪ್ರಾಪ್ತಿ ಅಂತೀವಿ. ಈ ಸಿನಿಮಾನಲ್ಲಿ ಹೀರೋ ಆಗಬಹುದು, ಮುಖ್ಯ ಕಲಾವಿದರು. ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ ಪ್ರಾಪ್ತಿ ಆಗತ್ತೆ, ಒಳ್ಳೇದು ಮಾಡಿದ್ರೆ ಒಳ್ಳೇದ ಪ್ರಾಪ್ತಿ ಆಗತ್ತೆ. ನಾವು ಏನ್ ಮಾಡ್ತೀವೋ ಅದೇ ನಾವು ಫಲ ಸಿಕ್ಕತ್ತೆ. ಬೇವಿನ ಗಿಡ ಇಟ್ಟು ಮಾವಿನಕಾಯಿ ಆಸೆ ಪಡಬಾರದು. ಅದೇ ರೀತಿ ನಾವು ಒಳ್ಳೇದು ಮಾಡಿ ಒಳ್ಳೇದನ್ನ ಆಸೆ ಪಟ್ರೆ ಭಗವಂತ ತಪ್ಪದೆ ಪ್ರಾಪ್ತಿ ಮಾಡ್ತಾರೆ. ಮಹೇಶ್ ಬಾಬು ಅವರು ಒಳ್ಳೆ ಕಥಾ ಆರಿಸ್ಕೊಂಡಿದ್ದಾರೆ. ಟೀಸರ್ ನೋಡುವಾಗ ನನ್ಗನಿಸ್ತು ಸಮಥಿಂಗ್ ಈಸ್ ದೇರ್. ನಮ್ಮ ಕಾಲದಲ್ಲಿ ಕಥೆಗೂ ತುಂಬಾ ಪ್ರಾಮುಖ್ಯತೆ ಇತ್ತು. ಇವಾಗ ಕಥಾ ಅನ್ನೋದು ಮರೆತುಬಿಟ್ಟು ಕಂಟೆಂಟ್ಗೋಸ್ಕರ ಕಂಟೆಂಟ್ ನಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ, ಸಕ್ಸಸ್ ಮಾಡ್ತಾ ಇದ್ದಾರೆ. ಕಾಲಕ್ಕೆ ತಕ್ಕಂತ ಹೇಳ್ತಾರಲ್ವಾ, ಅದೇ ರೀತಿ ಈ ಕಾಲದಲ್ಲಿ ಕಂಟೆಂಟೇ ನಂಬಿಕೊಂಡು ಸಿನಿಮಾ ಮಾಡುವಂತ ಅಭ್ಯಾಸ ಶುರು ಆಯಿತು. ಸಕ್ಸಸ್ ಆಗ್ತಾ ಇದೆ. ಮಹೇಶ್ ಬಾಬು ಅವರು ಮಾಡ್ಕೊಂಡಿದ್ದಂತ ಕಂಟೆಂಟ್ ಚೆನ್ನಾಗಿದ್ರೆ ನಿಮ್ಗೆ ಒಳ್ಳೆ ಪ್ರಾಪ್ತಿ ಆಗತ್ತೆ, ಸಕ್ಸಸ್ ಆಗತ್ತಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಇನ್ನು ನಮ್ಮ ಚಿಕ್ಕನ್ನವರು ಸಿರಿ ಮ್ಯೂಸಿಕ್, ಹಳಬರು ಹೊಸಬರು, ಚಿಕ್ಕವರು ದೊಡ್ಡವರು ಅನ್ನೋದೇನಿಲ್ಲ, ತುಂಬಾ ಎಂಕರೇಜ್ ಮಾಡ್ತಾ ಇದ್ದಾರೆ ಮ್ಯೂಸಿಕ್ ವರ್ಲ್ಡ್ ನಲ್ಲಿ.
ಚಿಕ್ಕಣ್ಣ ಅವರು. ತುಂಬಾ ಥ್ಯಾಂಕ್ಸ್ ಚಿಕ್ಕಣ್ಣ. ಯಾಕಂದ್ರೆ ಎಲ್ಲರೂ ಆಕಾಶ ಮುಟ್ಟಕ್ಕಾಗಲ್ಲ. ದೊಡ್ಡವರು ಇದ್ದಾರೆ, ಅವ್ರು ಎಂಕರೇಜ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನೀವು ಮಾತ್ರ ಹೊಸಬರಿಗೆ, ಸಣ್ಣವರು ದೊಡ್ಡವರು ಎಲ್ಲರಿಗೂ ನೀವು ಆಡಿಯೋ ತಗೊಂಡು ಎಂಕರೇಜ್ ಮಾಡ್ತಾ ಇದ್ದೀರಾ. ಅದರಿಂದ ಸಿರಿ ಮ್ಯೂಸಿಕ್ ಇನ್ನೂ ಮೇಲೆ ಇರಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಆಡುಗುಡಿ ಶ್ರೀನು ಒಂದು ರೀತಿ ನನ್ನ ಶಿಷ್ಯ ಅಂತ ಹೇಳಕ್ಕೆ ನನಗೆ ಗರ್ವ. ಫ್ರೆಂಡ್ಶಿಪ್ ತುಂಬಾ ಬೆಲೆ ಕೊಡ್ತಾನೆ ನಮ್ಮ ಶ್ರೀನು. ಆ ಫ್ರೆಂಡ್ಶಿಪ್ ನಿಂದಾನೇ ಇವತ್ತು ಈ ಪ್ರಾಂತ್ಯ ಚಿತ್ರಕ್ಕೆ ನಾನು ಬರೋದಕ್ಕೆ ಅವಕಾಶ ಇತ್ತು. ಶ್ರೀನು ಅಂತ ಸ್ನೇಹಿತರು ಶಿಷ್ಯರಿದ್ರೆ ಗುರುಗಳಿಗೆ ತುಂಬಾ ಹೆಸರು ಬರುತ್ತೆ. ನನ್ನ ಜೀವನದಲ್ಲಿ 36 ವರ್ಷ ಕರ್ನಾಟಕದಲ್ಲಿ ಚಲನಚಿತ್ರರಂಗದಲ್ಲಿ ಯಾರು ಜ್ವರ ಬಂದ್ರು, ಏನೇ ಕಾಯಿಲೆ ಬಂದ್ರು ಫಸ್ಟ್ ನಾನು ಫೋನ್ ಮಾಡಿದೆ ಆಡುಗುಡಿ ಶ್ರೀನಿವಾಸ್. ಅವರು ಅವಾಗ ಬೋರಿಂಗ್ ಹಾಸ್ಪಿಟಲ್ ಇದ್ರು. ಕಲಾವಿದರಾಗಬಹುದು, ತಾಂತ್ರಿಕರು ಯಾರೇ ಇದ್ರು ಸೀನು ಇಂಥವ್ರು ಕಲಿಸ್ತಾ ಇದ್ದೀನಿ ನೋಡ್ಕೊಪ್ಪ ಅಂದ ತಕ್ಷಣ ಅವರು ತುಂಬಾ ಪ್ರೀತಿಯಿಂದ ವಾಸಿಯಾಗೋರಿಗಿದ್ದು ಸಹಾಯ ಮಾಡಿ ಸರಿ ಮಾಡಿ ಮನೆ ಕಲಿಸೋರು. ಅದಕ್ಕೆ ಸೀನು ಅಂದ್ರೆ ನನಗೆ ತುಂಬಾ ಇಷ್ಟ. ಸೀನು ಫೋನ್ ಮಾಡಿದ ತಕ್ಷಣ ನಾನು ಬರ್ತೀನಿ ಸೀನು. ಮಹೇಶ್ ಬಾಬು ಅವ್ರ ಪರಿಚಯ ಇಲ್ಲವ್ರು ನೀನ್ ಪರಿಚಯ ಇದೆಯಲ್ವಾ, ನೀನ್ ಪರಿಚಯ ಮಾಡಿದ ಮೇಲೆ ಅವ್ರು ಒಳ್ಳೆಯವರಾಗಿರ್ತಾರೆ, ಬರ್ಲೇಬೇಕಂತ ನಾನು ಬಂದಿದ್ದೀನಿ. ಬಂದ ಮೇಲೆ ಖುಷಿ ಆಯ್ತು. ಯಾಕಂದ್ರೆ ನನ್ನ ಕುಟುಂಬ ಎಲ್ಲ ಇಲ್ಲೇ ಇದೆ. ಇಷ್ಟು ವರ್ಷದಿಂದ ನಾನು ಯಾವ ರೀತಿ ಬೆಳೆಸಿದ್ರು ಅದೇ ರೀತಿ ಹೊಸಬರು ಯಾರೇ ಬಂದ್ರು ನೀವು ಅವ್ರಿಗೆ ಸ್ವಾಗತಿಸಬೇಕು. ಯಾಕಂದ್ರೆ ಅವ್ರು ನಂಬೋದೇ ಮೀಡಿಯಾನ. ನೀವಿಲ್ಲದೆ ನಮ್ಮ ಮುಖ ನೋಡೋರು ಯಾರು ಇರಲ್ಲ. ನಮ್ಮ ಮುಖ ತೋರಿಸೋದು, ನಮ್ಮ ಟ್ಯಾಲೆಂಟ್ ತೋರಿಸೋದು ತಾವೇ. ಫಸ್ಟ್ ಕ್ರಿಟಿಕ್ಸ್ ನೀವೇ, ಫಸ್ಟ್ ಸಪೋರ್ಟರ್ಸ್ ತಾವೇ. ನಿಮ್ಮಿಂದಾನೇ ನಾವು ಮೇಲೆ ಬರೋದು. ಅದರಿಂದ ಮಹೇಶ್ ಬಾಬು ಅವ್ರ ಪರವಾಗಿ ನಾನು ನಿಮ್ಮನ್ನೆಲ್ಲ ಬೇಡ್ಕೊಂತೀನಿ. ತಪ್ಪದೇ ಪ್ರಾಂತ್ಯ ಚಿತ್ರದ ನಿರ್ದೇಶಕರಾಗಬಹುದು, ಕಲಾವಿದರಾಗಬಹುದು, ನಿರ್ಮಾಪಕರಾಗಬಹುದು, ಎಲ್ಲರಿಗೂ ನೀವು ಸಹಕಾರ ಕೊಟ್ಟು ಅವರು ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಂತೀನಿ ನಾನು. ಇನ್ನು ನಮ್ಮ ವಾಸು ಒಳ್ಳೆ ಕಲಾವಿದರು. ಒಂದು ಕಾಲದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಇದ್ರು, ಈಗಿದ್ರಿ. ಆದ್ರೂ ಕಲಾವಿದರಾಗಿ ಮುಂದುವರಿಸ್ತಾ ಇದೆಯಾ. ಬೆಸ್ಟ್ ಆಫ್ ಲಕ್. ಒಂದು ರೀತಿ ಆರ್ಟಿಸ್ಟ್ ಅಂದ್ರೆ ಒಂದು ರೀತಿ ಸುಖ ಇರುತ್ತೆ. ಡೈರೆಕ್ಟ್ ಡಿಪಾರ್ಟ್ಮೆಂಟ್ ಸುಖ ಇರಲ್ಲ. ಸರ್ ಸ್ಟಾರ್ಟ್ ರೆಡಿ ಸರ್ ಅಂತ ಕರೀತ ತಕ್ಷಣ ಆ ಕಾಲದ ನಾವು ಮರದ ಕೆಳಗಡೆನೋ ಎಲ್ಲೋ ದೂರದಲ್ಲಿ ಬಿಸಿಲಲ್ಲಿ ಕೂತ್ಕೊಂಡಿರ್ತೀವಿ. ಆರ್ಟಿಸ್ಟು ಸಹ ಇವಾಗ ಎಲ್ರಿಗೂ ಕ್ಯಾರ್ವಾನ್ ಕೊಡ್ತಾ ಇದ್ದಾರೆ, ಹೆಸರು ಎಸಿ ಮೇಲೆ ಕೂರಿಸ್ತಾರೆ. ಸ್ಟಾರ್ಟ್ ರೆಡಿ ಆದ್ಮೇಲೆ ಹೇಳಿದ ಮೇಲೆ ಟಚ್ ಅಪ್ ಮಾಡ್ಕೊಂಡು ಕೆಳಗೆ ಬರುವಂತ ಒಂದು ಸುಖ ಇವಾಗ ಕಲಾವಿದರು ಸಿಕ್ತು. ಪ್ರಾಪ್ತಿ ಆಗಲಿ ನಿನಗೂ. ಎಲ್ಲರಿಗೂ ಗೊತ್ತು ನಾನು ಇಂಥ ಕಲಾವಿದನಂತ. ಸಾಯಿಬಾಬಾ ಬಿಟ್ಟರು ನನ್ನ ಬೇರೆ ರೀತಿ ತೋರಿಸ್ಕೊಂಡಿರ್ಲಿಲ್ಲ ನನ್ನ ಜೀವನದಲ್ಲಿ. ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ನನ್ನ ಸಾಯಿಬಾಬಾ ಪಾತ್ರ ಮಾಡಿದವರು ಸಾಯಿಬಾಬಾ ಭಕ್ತ ಅಂತ ನೋಡ್ತಾರೆ. ಅದು ನನ್ನ ಈ ಜನ್ಮದ ಪುಣ್ಯ ಅಲ್ಲ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಅವಕಾಶ ಸಿಕ್ತು. 104 ಚಿತ್ರ ನಿರ್ದೇಶನ ಮಾಡಿದ್ದೀನಿ. ಎಷ್ಟು ಸಿನಿಮಾ ಆಕ್ಟ್ ಮಾಡಿರ್ಬೋದು, ನಿಂತರ ಅಲ್ಲ. ನೀವು ಮಿನಿಮಮ್ ನಿಮ್ಮ ಸಿನಿಮಾದಲ್ಲೇ ಹತ್ತತ್ರ ಒಂದು 30-40 ಸಿನಿಮಾ ಆಕ್ಟ್ ಮಾಡಿದ್ರೆ ಈಸಿ. ಆದ್ರೂ ಎಲ್ಲರಿಗೂ ಗೊತ್ತು ನಮ್ಮ ಕುಟುಂಬದವರಿಗೆ ನಾನು ಕಲಾವಿದಲ್ಲ, ನಿರ್ದೇಶಕ ಅಂತ. ಓಕೆ, ನಮ್ಮ ಸಬ್ಜೆಕ್ಟ್ ಬರೋಣ. ಪ್ರಾಂತ್ಯ ಚಿತ್ರ ಟೀಸರು ಸಾಂಗ್ಸ್ ಅಲ್ಲಿ ತುಂಬಾ ಇಷ್ಟ ಆಯ್ತು. ತಪ್ಪದೆ ಈ ಹಾಡುಗಳಾಗಬಹುದು, ಸಿನಿಮಾ ಆಗಬಹುದು, ಎಲ್ಲರಿಗೂ ಇಷ್ಟ ಆಗುತ್ತಂತ ನಾನು ನಂಬ್ಕೊಂಡಿದ್ದೀನಿ. ಒನ್ಸ್ ಅಗೇನ್ ಐ ವಾಂಟ್ ಸೇ ಬೆಸ್ಟ್ ಆಫ್ ಲಕ್ ಟು ಪ್ರಾಪ್ತಿ ಯೂನಿಟ್ ಅಂಡ್ ಮಹೇಶ್ ಬಾಬು ಸರ್. ಗಾಡ್ ಬ್ಲೆಸ್ ಯು. ಸಾಯಿನ ಮತ್ತು ಸಾಂಗ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೂ, ಮಾಧ್ಯಮ ಮಿತ್ರರಿಗೂ, ನನ್ನ ಪೂಜ್ಯ ಗುರುಗಳಾದಂಥ ಸಾಯಿ ಪ್ರಕಾಶ್ ಅವರಿಗೂ, ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿಗಳಿಗೂ ಹೃದಯಪೂರ್ವಕ ನಮಸ್ಕಾರಗಳು. ನನಗೆ ಮಹೇಶ್ ಬಾಬು ಅವರು ಸುಮಾರು ಇತ್ತೀಚೆಗೆ ಪರಿಚಯ ಬಂದು ಈ ಥರ ನನಗೆ ಪರಿಚಯ ಆಗಿ ಒಂದು ಸಿನಿಮಾ ರಿಲೀಸ್ ಆಗಬೇಕು ಸರ್ ಅಂತ ಕೇಳ್ಕೊಂಡಾಗ ನಾನು ನನ್ನ ರಮೇಶ್ ಬಾಬು ಅಂತ ನನ್ನ ಫ್ರೆಂಡ್ ಮೀಟ್ ಮಾಡಿಸಿ ಅವ್ರ ಥ್ರೂ ಪಿಕ್ಚರ್ ರಿಲೀಸ್ ಮಾಡ್ತಾ ಇದ್ದೀವಿ. ಜೊತೆಗಾಗಿ ನಮ್ಮ ಸಿರಿ ಮ್ಯೂಸಿಕ್ ನಮ್ಮ ಚಿಕ್ಕಣ್ಣ ಹತ್ರ ಕರ್ಕೊಂಡೋಗಿ ದಯವಿಟ್ಟು ಮಾಡಿಕೊಡಿ ಸರ್ ಅಂತ ಹೇಳಿ ತುಂಬ ಹೃದಯದಿಂದ ಚಿತ್ರ ಸಾಂಗ್ನ
ಮಾಡಿಕೊಟ್ರು, ಖುಷಿ ಆಗುತ್ತೆ. ನೋಡಿದೆ, ಟೀಸರ್ ನೋಡಿದೆ, ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ ಹಂಗೆ ಅನಿಸುತ್ತೆ ಖಂಡಿತ. ನಮ್ಮ ಒಳ್ಳೇದಾಗಲಿ ನಮ್ಮ ಮಹೇಶ್ ಬಾಬು ಅವ್ರಿಗೆ, ಈ ಚಿತ್ರ ಸಕ್ಸಸ್ ಆಗಲಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಇದೇ ರೀತಿ ಒಂದು 10 ಚಿತ್ರಗಳನ್ನ ತಯಾರು ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಅಂತ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ವೇದಿಕೆ ಮೇಲಿರುವಂಥ ಗಣ್ಯ ವ್ಯಕ್ತಿಗಳಿಗೆ ಮತ್ತು ನಟಿಯರಿಗೆ ಮತ್ತು ಗುರುಗಳಾದಂಥ ಓಂ ಸಾಯಿ ಪ್ರಕಾಶ್ ಅವರಿಗೆ ನಮಸ್ಕಾರ. ಪ್ರಾಪ್ತಿ ಸಿನಿಮಾ ಆ ಹಾಡು ನೋಡೋದಕ್ಕೆ ಮೊದಲೇ ನಮ್ಮ ಮಹೇಶ್ ಬಾಬು ಸರು ಹೊಸದಾಗಿ ಅಂದರೆ AI ಜನರೇಟ್ ಆದಾಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಜನರೇಟ್ ಆದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಮಾಡಿಕೊಂಡು ಪ್ರಥಮವಾಗಿ ಒಂದು ಸಾಂಗ್ ಮಾಡಿದ್ರು. ಆ ಸಾಂಗ್ನ ತುಂಬಾ ಅದ್ಭುತವಾಗಿ ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿ ಅದನ್ನ ತೋರಿಸಿದ್ರು ಫಸ್ಟ್. ಈ ಪ್ರಾಪ್ತಿ ನೋಡೋದಕ್ಕೆ ಮೊದಲೇ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಅಷ್ಟು AI ಜನರೇಟ್ ನಲ್ಲಿ ನಮಗೆ ಗೊತ್ತೇ ಆಗಲ್ಲ, ಅಷ್ಟು ತುಂಬಾ ಅಂದ್ರೆ ಅಚ್ಚುಕಟ್ಟಾಗಿ ನಾಜುಕಾಗಿ ಮಾಡಿದ್ರು. ಸೊ ಅದೇ ರೀತಿ ಪ್ರಾಪ್ತಿನೂ ಸಾಂಗ್ ನೋಡಿದಾಗ ಅದೇ ರೀತಿ ಒಳ್ಳೆ ಮ್ಯೂಸಿಕ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ಮೆಲೋಡಿಯಾಗಿ ಅಂದ್ರೆ ನಮ್ಮ 90s 80s ಆತರ ಹೋಗ್ತಾ ಇದ್ದಂಗೆ ಆ ಮೆಲೋಡಿಯಿಂದ ಕೇಳ್ಕೊಂಡು ಮತ್ತೆ ಈಗಿನ ಜನರೇಷನ್ ಬರುವಂತ ಒಂದು ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀರಿ. ಸೊ ಈ ಹಾಡುಗಳು ಸಿರಿ ಮ್ಯೂಸಿಕ್ ಅಲ್ಲಿ ರಿಲೀಸ್ ಆಗಿದೆ. ಜೊತೆಗೆ ಸಿನಿಮಾ ಅಂತ ಬಂದಾಗ ಅಂದ್ರೆ ಲೈಕ್ ಇಲ್ಲಿ ಭರತನಾಟ್ಯ ಮತ್ತೆ ನಮ್ಮ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ಏನಿದೆ ಲೈಕ್ ಏನೋ ಡ್ಯಾನ್ಸ್, ಹಿಪ್ ಹಾಪ್ ಡ್ಯಾನ್ಸ್ ಎರಡನ್ನೂ ಕಂಬೈನ್ ಮಾಡಿ ಸೊ ಅದ್ರ ಜಾನರ್ ಅಲ್ಲಿ ಒಂದು ಹಾಡು ಮಾಡಿದ್ರಿ. ಸೊ ತುಂಬಾ ಚೆನ್ನಾಗಿದೆ, ನೋಡಿದ್ರೆ ನೋಡ್ಬೇಕು. ಅಂದ್ರೆ ಪ್ರಥಮವಾಗಿ ನೋಡಿದ್ರು ಒಂದ್ ರೀತಿ ಇದೆ, ಎರಡನೇ ಸಲ ನೋಡಿದಾಗ ತುಂಬಾ ಹತ್ರ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ರಿ. ನಮ್ಮ ಆಡಿಯನ್ಸ್ ಅಂತೂ ತುಂಬಾ ಇಷ್ಟ ಆಗುತ್ತೆ. ಸಿನಿಮಾ ಗೆಲ್ಲಿ, ಪ್ರಾಪ್ತಿ ಸಿನಿಮಾ ತರನೇ ಇನ್ನ 100 ಸಿನಿಮಾಗಳು ಕನ್ನಡದಲ್ಲಿ ಬರಲಿ. ಯಾಕಂದ್ರೆ ನೀವು ತಮಿಳ್ನಾಡಿಂದ ಬಂದು ಕನ್ನಡದಲ್ಲಿ ಹಚ್ಚಿದ್ಕೊಂಡು ಇನ್ನಷ್ಟು ಸಿನಿಮಾಗಳು ನಿಮ್ ಕಡೆಯಿಂದ ಬರಲಿ. ಕತೆ, ಚಿತ್ರಕಥೆ, ನಿರ್ದೇಶನ ಜೊತೆಗೆ ಹಾಡುಗಳು, ಮ್ಯೂಸಿಕ್ಕು ಮಾಡಿದ್ರಿ. ತುಂಬಾ ಖುಷಿ ಆಗುತ್ತೆ. ಗುರುಗಳೇ, ನೀವು 104 ಸಿನಿಮಾ ಮಾಡಿದಿರಿ. ಸೊ ನೀವು ಬಂದು ಆಶೀರ್ವಾದ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ಗೆಲ್ಲುತ್ತೆ. ಗೆಲ್ಲಿ ಈ ಸಿನಿಮಾ. ಜೊತೆಗೆ ತ್ಯಾಗಿ ಅಂತ ಅನ್ನೋ ಅದ್ಭುತ ನಟನೆಯ ಏನು ಆಡುಗೋಡಿ ಶ್ರೀನಿವಾಸ್ ಅವರು ತುಂಬಾ ಅದ್ಭುತವಾಗಿ ನಟನೆ ಮಾಡ್ತಾರೆ. ಅವರು ಬಂದು ನಮ್ಮ ಏನು ವಾಸು ಅವ್ರು ಹೇಳಿದ ತಕ್ಷಣನೇ ಬಂದು ಇಲ್ಲಿ ಈ ಸಿನಿಮಾಗೆ ಆಶೀರ್ವಾದ ಮಾಡ್ತಿದ್ದಾರೆ. ಸೊ ಒಳ್ಳೇದಾಗ್ಲಿ. ಮತ್ತೆ ವಾಸಣ್ಣ ಆಲ್ವೇಸ್ ಕಮಲ್ ಹಾಸನ್ ಫ್ಯಾನ್. ಕಮಲ್ ಹಾಸನ್ ಅಂತ ಹೇಳಿದ್ರೆ ನಾನ್ ಫಸ್ಟ್ ಹೇಳ್ತೀನಿ ಅಂತ ಹೇಳೋ ವಾಸು. ಸೊ ಎಲ್ಲ ಅಂದ್ರೆ ಕನ್ನಡದವ್ರಿಗೆ ಏನೇ ಇರ್ಲೂ ಮುಂದೆ ಬಂದು ಸಪೋರ್ಟ್ ಮಾಡ್ತಾರೆ. ಸೊ ಚಿತ್ರ ಗೆಲ್ಲಿ ನೀವು ಇದ್ರೆ ಮತ್ತೆ ನಟಿಯರು ಮಂಜುನಾಥ್ ಸರ್ ಆಲ್ ದಿ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಈ ಚಿತ್ರ ನೋಡಿ ಮೇ ಬಿ ನೆಕ್ಸ್ಟ್ ನವೆಂಬರ್ ಸರ್ ರಿಲೀಸ್ ಆಗಿದ್ದು. ಸೊ ಇನ್ನ ಡೇಟ್ ಫಿಕ್ಸ್ ಮಾಡಿಲ್ಲ. ಸೊ ಹಾಡುಗಳು ಬಂದ್ಬಿಟ್ಟು ಸಿರಿ ಮ್ಯೂಸಿಕ್ ಅಲ್ಲಿ ಇರ್ತದೆ, ದಯಮಾಡಿ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ಕಾರ. ವೇದಿಕೆ ಮೇಲೆ ಕೂತಿರೋ ಮಹಾನ್ ಗಣ್ಯ ವ್ಯಕ್ತಿ ಹಾಗೂ ನಮ್ಮ ಗುರುಗಳಾದ ಓಂ ಸಾಯಿ ಪ್ರಕಾಶ್ ಸರಿಂದ ನಾನು ಈ ಚಲನಚಿತ್ರಕ್ಕೆ ಎಂಟ್ರಿ ಆದೆ. ನಂದು ಪ್ರೊಫೆಷನಲ್ಲಿ ಬಂದು ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ರೇ ಟೆಕ್ನಿಷಿಯನ್. ನನ್ನ ರಂಗಭೂಮಿ ಕಲಾವಿದನ್ನು ಪರಿಚಯ ಮಾಡಿದಂಥ ಸಾಯಿ ಪ್ರಕಾಶ್ ಅವರಿಗೆ ಹೃದಯಪೂರ್ವಕ ವಂದನೆಗಳು. ಮತ್ತು ವಿಕ್ಟ್ರಿ ವಾಸ್ ಅವರು ಸಿನಿಮಾದಲ್ಲಿ ನನಗೆ ತುಂಬ ಚಾನ್ಸ್ ಕೊಟ್ಟಿದ್ದಾರೆ. ಹಾಗೂ ಇದರಲ್ಲಿ ನಮ್ಮ ಡೈರೆಕ್ಟ್ರು ನಾನು ನೋಡೇ ಇರಲಿಲ್ಲ, ಅಂದರೆ ಪ್ರಾಪ್ತಿ ಪಿಕ್ಚರ್ ಡೈರೆಕ್ಟರ್ನ. ಬರೀ ಫೋನಲ್ಲಿ ಎಷ್ಟು ವಿನಯದಿಂದ ಮಾತಾಡಿದ್ರು ಅಂದಾಗ ನನಗಾಗಲೇ ಅಂತು ಪಿಕ್ಚರೂ ಅಷ್ಟೇ ಸೂಪರ್ ಆಗಿ ಮಾಡಿರ್ತಾರೆ ಅಂತ. ಅದೇ ರೀತಿ ಇನ್ನ ಹೆಚ್ಚಾಗಿ ಹೇಳ್ಕೋಬೇಕಾದ್ರೆ ಜಯಸೂರ್ಯ ಅಂದ್ರೆ ನಮ್ಮ ಹೀರೋ, ಅವರು ನನಗೆ ತುಂಬಾ, ನಾನು ಅವ್ರ ಜೊತೆ 3 ಪಿಕ್ಚರಲ್ಲಿ ಆಕ್ಟ್ ಮಾಡಿದ್ದೀನಿ. ಅವರು ತುಂಬಾ ಅಂದ್ರೆ ಹೀರೋ ಅನ್ನೋದಕ್ಕಿಂತ ಅವ್ರ ಲೈಟ್ ಬಾಯ್ಸ್ ಇಂದ ಹಿಡಿದು ಪ್ರೊಡಕ್ಷನ್ ಬಾಯ್ ಎಲ್ಲಾ ಕೆಲಸನೂ ಅವರೇ ಮಾಡ್ಬಿಡ್ತಾರೆ. ಅದಕ್ಕೆ ಅವ್ರನ್ನ ಹೀರೋ ಅಂತ ಹೇಳ್ಕೊಳ್ಳಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಪಿಕ್ಚರು ತುಂಬಾ ಅದ್ಭುತವಾಗಿದೆ. ಮತ್ತೆ ನಮ್ಮನ್ನೆಲ್ಲ ತಗೊಂಡೋಗಿ ಎಲ್ರಿಗೂ ಎಸ್ಟಾಬ್ಲಿಷ್ಮೆಂಟ್ ಮಾಡೋ ಅಂಥವ್ರು ಪತ್ರಿಕಾ ಮಾಧ್ಯಮದವರು, ಅವ್ರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸಿ ಮತ್ತೆ ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. Good morning, everyone. And first of all, I'd like to thank Mr. Mahesh Babu. Shall I speak in English? Kannada Barattilla. Okay, you can speak in English. Okay, my name is Kamal, and when we shot, Mr. Mahesh Babu met me and we did this movie. I'm from Bollywood.
and you must have seen I work in Tarak Mehta Ka Ulta Chashma, and in Zee Kannada there is a serial comes Bhimrao Ambedkar, so I play Mantri over there. So, and I've done 5-6 Kannada movies, one with Shivanna sir, Mass Leader, Zero Made in India, and Tiger Gully. This is my 4th Kannada movie, and I'm so lucky that I don't know Kannada and I did 4 Kannada movies. So thank you very much. First of all, I love Kannada, Karnataka, Bangalore I love, because all my children also are in Bangalore, and I'm from Delhi. So I really love people of Kannada, and they've given me so much opportunity. Thank you very much, people of Kannada. And I like to thank my heroine, Mahesh Babuji, great person. He did everything. He's all in one. Music, direction, writing, everything he does. So great to have a director like him. And thank you very much all the chief guests who are on the stage, and my actors. Thank you very much. Have a great day. Jai Karnataka. Jai Hind. ನನಗೆ ಈ ಕಥೆ ಹೇಳಿದಾಗ ನನಗೆ ಇದರಲ್ಲಿ ನನ್ನ ಪಾತ್ರ ಡಾನ್ಸರ್ ಅಂದಾಗ ನನಗೆ ಬಹಳ ಇಷ್ಟ ಆಯಿತು. ನಂದು ಇದು ಮೊದಲನೇ ಚಿತ್ರ. ನಾನು ಹೇಳಿದೆ ಸರ್, ನನಗೆ ಅಭಿನಯದಲ್ಲಿ ಅಷ್ಟೊಂದು ಅನುಭವ ಇಲ್ಲ, ನೀನು ಮಾಡಮ್ಮ, ಬಿಕಾಸ್ ಅವ್ರು ನನ್ನ ವಿಡಿಯೋಸ್ ಎಲ್ಲ ನೋಡಿದ್ರು. ನಾನು ಸ್ಟೇಜ್ ಮೇಲೆ ಅಭಿನಯ ಸುಮಾರು ಮಾಡ್ತೀನಿ, ಬಟ್ ಸ್ಟೇಜ್ ಮೇಲೆ ಮಾಡುವಂತಹದ್ದು ಹಾಗೂ ಕ್ಯಾಮೆರಾ ಮುಂದೆ ಮಾಡುವಂತಹ ಅಭಿನಯ ತುಂಬಾನೇ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಸ್ಟೇಜ್ ಮೇಲೆ ಮಾಡುವಾಗ ನಾವು ಒಂದು ಆಡಿಟೋರಿಯಂ ಅಲ್ಲಿ ತಗೊಂಡ್ರೆ, ದೊಡ್ಡ ಆಡಿಟೋರಿಯಂ ಆಗಿರ್ಬೋದು, ಕೊನೆಯಲ್ಲಿ ಕುಳಿತಿರುವಂತಹ ವ್ಯಕ್ತಿಗೆ ನಮ್ಮ ಅಭಿನಯ ರೀಚ್ ಆಗಬೇಕು. ಆದ್ರೆ ಕ್ಯಾಮೆರಾ ಮುಂದೆ ಮಾಡುವಾಗ ತುಂಬಾ ಸೆಟಲಿಟಿ ಇರಬೇಕು, ಕಂಟ್ರೋಲ್ ಅಭಿನಯ ಇರಬೇಕು. ಸೊ ಈ ಅನುಭವನ ಕೊಟ್ಟಿದ್ದಾರೆ ನನಗೆ, ಹಾಗೂ ಸುಮಾರು ವಿಷಯ ತಿಳಿಸ್ಕೊಟ್ಟಿದ್ದಾರೆ ಮಹೇಶ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಮೀ, ಆ್ಯಂಡ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಹಾಗೂ ನಮ್ಮ ಇವರು ಹೀರೋ ಜಯಸೂರ್ಯ ಅವರ ಒಟ್ಟಿಗೆ ಮಾಡಿದಂತಹ ಚಿತ್ರ ಇದು, ಆ್ಯಂಡ್ ತುಂಬಾ ಒಳ್ಳೆಯ ಅನುಭವ ಇತ್ತು. ಇವ್ರ ಜೊತೆ ಆಕ್ಟ್ ಮಾಡುವಾಗ ತುಂಬಾ ಮೋಟಿವೇಟ್ ಮಾಡ್ತಾ ಇದ್ರು, ಆ್ಯಂಡ್ ತುಂಬಾ ಕೋಆರ್ಡಿನೇಷನ್ ಚೆನ್ನಾಗಿತ್ತು, ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ಟೋಟಲಿ ಇಟ್ ವಾಸ್ ಐ ವುಡ್ ಸೇ ಇಟ್ಸ್ ಎ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ತುಂಬ ಸೈಕಲಾಜಿಕಲ್ ಥ್ರಿಲ್ಲರ್ ಅಂಶ ಇದೆ, ಹಾಗೂ ಹಾರರ್ ಅಂಶ ಇದೆ. ಸೊ ಟೋಟಲ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಆ್ಯಂಡ್ ಇಡೀ ಟೀಮ್ಗೆ ಬೆಸ್ಟ್ ವಿಶಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಪ್ರಾಪ್ತಿ ಮೂವಿ ಸೂಪರ್ ಹಿಟ್ ಆಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಕಾರಣಾಂತರದಿಂದ ನಮ್ಮ ಅತ್ತೆಯವರು ಬರೋಕ್ಕಾಗಲಿಲ್ಲ, ನಮ್ಮ ಅಜ್ಜಿಯವ್ರಿಗೆ ಹುಷಾರಿರಲಿಲ್ಲ. ಮಂಜುಳಾ ಗುರುರಾಜ್ ಅವರು ಬರಬೇಕಾಗಿತ್ತು ಇವತ್ತು, ಸೊ ಬರೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಆ್ಯಂಡ್ ನನಗೆ ಸದಾ ಪ್ರೋತ್ಸಾಹಿಸುತ್ತಿರುವಂತಹ ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಪತಿ ಇಲ್ಲಿದ್ದಾರೆ, ಸಾಗರ್ ಗುರುರಾಜ್ ಮ್ಯೂಸಿಕ್ ಡೈರೆಕ್ಟರ್, ಹಾಗೂ ನನ್ನ ಮನೆಯವರೆಲ್ಲರಿಗೂ ನಾನು ವಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬರ್ತಾ ಇದ್ದಂತ ಒಂದು ಆರ್ಟಿಸ್ಟ್, ವಿಲನ್ ಆಗಿ ಕೂಡ ಮಾಡಿದ್ದೀನಿ, ರಾಜ್ ಬಹದ್ದೂರ್ ಅಂತ. ಹೀಗೆ ನನ್ನನ್ನು ಗುರುತಿಸಿ ನನಗೊಂದು ಚಾನ್ಸ್ ಕೊಟ್ಟು ಪ್ರಾಪ್ತಿನಲ್ಲಿ ನಾಯಕ ನಟನಾಗಿ ಮಾಡಿದಂತ ಮಹೇಶ್ ಬಾಬು ಸರ್ಗೆ ಮೊದಲು ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮಗೆ ಕಲಾವಿದರು, ಹಿರಿಯ ಕಲಾವಿದರಾದಂಥ ನಮ್ಮ ಸಾಯಿ ಸರ್, ಡೈರೆಕ್ಟರ್ ಕಮ್ ಆಕ್ಟರ್ ಕಮ್ ವೆಲ್ ವಿಷರ್ ಆಗಿರುವಂತಹ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂಥವ್ರು ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಈ ಥರ ನಮಗೆ ಹೊಸ ಕಲಾವಿದರಿಗೆ ಈ ಥರ ಪ್ರೋತ್ಸಾಹ ಕೊಟ್ರೆ ನಮಗೆ ಇನ್ನು ಮುಂದೆ ಏನಾದರೂ ಮಾಡಬಹುದು ಅನ್ನೋ ಒಂದು ಉತ್ಸಾಹ ತುಂಬಿ ನಮಗೆ ಬಂದು ಒಂದು ಸಹಾಯ, ಒಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ನಮಗೊಂದು ದೊಡ್ಡ ಖುಷಿ ಆಗುತ್ತದೆ. ವಾಸು ಸರ್ ನಮ್ಗೆ ಮೊದಲನಾಗೆ ಗಾಂಧಿನಗರಲ್ಲಿ ನಮ್ಗೆ ಅಷ್ಟೊಂದು ಯಾವ್ದು ಲಿಂಕ್ ಇರ್ಲಿಲ್ಲ. ನಮ್ಮ ವಿಕ್ಟರಿ ವಾಸು ಅವರು ನಮ್ಗೆ ಮುಂದೆ ನಿಂತ್ಕೊಂಡು ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮ್ಗೆ ಎಲ್ಲ ಒಂದು ಸಹಾಯ ಮಾಡಿ, ಎಲ್ಲ ದಾರಿ ತೋರಿಸಿ, ದಾರಿ ದೀಪನೇ ಆಗಿದ್ದಾರೆ ನಮ್ಗೆ. ಅವ್ರಿಗೂ ಒಂದು ಧನ್ಯವಾದಗಳಾಗಿ, ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಸಿರಿ ಮ್ಯೂಸಿಕ್ ಚಿಕ್ಕಣ್ಣ ಸರ್, ಅವರು ಅಷ್ಟೇ ನಮ್ಮ ಒಂದು ಒಳ್ಳೆ ಒಂದು ಹೊಸ ಕಲಾವಿದರಿಗೆ
ಒಂದು ಪ್ರೋತ್ಸಾಹ ಕೊಟ್ಟು ಕಂಪನಿನಲ್ಲಿ ಸಾಂಗ್ ಎಲ್ಲ ರಿಲೀಸ್ ಮಾಡಿ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದಗಳು. ಹಾಗೆ ಎಲ್ಲರೂ ಇಲ್ಲಿ ಬಂದಿರುವಂತಹ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಯಾರು ಹೋಗಂದಿದ್ದು ಅಲ್ಲೇ ನಿಲ್ಸ್ಕೋಬೇಕು, ಎಲ್ಲ ಕ್ಯಾಮ್ರಾಗಳು ಎಲ್ಲ ಬರ್ತಾರೆ. ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಈಗಿನ ಕಾಲದಲ್ಲಿ ಫೈಟ್ಸ್, ಕಾಮಿಡಿ, ಅದು ಇದು ಎಲ್ಲವೂ ತುಂಬಿರುತ್ತೆ. ಬಟ್ ಇವರು ಒಂಥರ ಕ್ಲಾಸ್ ಮೂವಿ, ಒಂದು ಹಾರರ್, ಒಂದು ಡೀಸೆಂಟ್ ಕ್ಲಾಸಿಕಲ್ ಮೂವಿ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಕನ್ನಡನೇ ಬರದೆ ತಮಿಳುನಾಡಲ್ಲಿ ಇದ್ದು ಕರ್ನಾಟಕಕ್ಕೆ ಬಂದು ಕನ್ನಡ ಕಲ್ತು ಇವಾಗ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದ್ರೆ ನಮ್ಗೆ ಆಶ್ಚರ್ಯ. ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡಿ ಕನ್ನಡ ಕಲ್ತು ಕನ್ನಡ ಸಿನಿಮಾ ಮಾಡಿದ್ದಾರೆ ಅಂದ್ರೆ ಮೊದಲನೇದಾಗಿ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು ಮಹೇಶ್ ಸರ್ಗೆ. ಹಾಗೆ ನಮ್ಮ ಗೌರಿ ಸಾಗರ್ ಅವರು ತುಂಬಾ ಒಳ್ಳೆ ಡ್ಯಾನ್ಸರು. ನನಗೆ ಡ್ಯಾನ್ಸ್ ಅನ್ನೋದೇ ಅಷ್ಟೊಂದು ಬಂದಿರ್ಲಿಲ್ಲ, ಬರ್ತಾನೂ ಇರ್ಲಿಲ್ಲ. ತುಂಬಾ ಕೋಆಪರೇಟಿವ್ ಮಾಡಿ ಡ್ಯಾನ್ಸ್ ಎಲ್ಲ ಕಲಿಸಿ ತುಂಬಾ ಚೆನ್ನಾಗಿ ನಮ್ಗೆ ಕೋಆಪರೇಟ್ ಮಾಡಿ ಅಭಿನಯ ಮಾಡಿದ್ದಾರೆ. ಹಾಗೆ ನಮ್ಮ ನಿಖಿತಾ ಅವರು ಅಷ್ಟೇ ಒನ್ ಆಫ್ ದ ಹೀರೋಯಿನ್. ಅವರು ತುಂಬಾ ಕೋಆಪರೇಟ್ ಮಾಡಿ ತುಂಬಾನೇ ಎಲ್ಲ ತರನು ಸಹಾಯ ಮಾಡಿ ಎಲ್ಲ ತರನು ನಮ್ಗೆ ಆರ್ಟಿಸ್ಟ್ಗಳಿಗೆ ಎಲ್ಲ ಒಂದು ಹೊಂದಾಣಿಕೆನಲ್ಲಿ ಎಲ್ಲರೂ ಹೊಂದಾಣಿಕೆ ಮಾಡಿ ಸಿನಿಮಾ ಮುಗಿಸ್ಕೊಂಡಿದ್ದೀವಿ. ನಿಮ್ಮ ಎಲ್ಲ ಆಶೀರ್ವಾದ ನಮಗಿದ್ರೆ ಸಿನಿಮಾ ನಮಗೆ ಚೆನ್ನಾಗಿ ಓಡುತ್ತೆ. ಪತ್ರಿಕಾ ಮಾಧ್ಯಮದವರು ಮೊದಲನೇದಾಗಿ ನಮಗೆ ತುಂಬಾ ಒಂದು ಪ್ರೋತ್ಸಾಹ ಕೊಟ್ಟು ಒಂದು ಚೂರು ನಮ್ಮನ್ನ ತಳೆದ್ರೆ ನಾವು ನೆಕ್ಸ್ಟ್ ಇನ್ನೊಂದು ಮೂವಿ ಮಾಡೋದಕ್ಕೆ ನಮಗೆ ತುಂಬಾನೇ ಅವಕಾಶ ಸಿಗುತ್ತೆ. ಕ್ಯಾರೆಕ್ಟರ್ ಬಗ್ಗೆ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಇದರಲ್ಲಿ ಕ್ಯಾರೆಕ್ಟರ್ ಅಂದ್ರೆ ಒಂದು ಸಾಧಾರಣ ಜೀವನದಲ್ಲಿ ಒಬ್ಬ ಸಕ್ಸಸ್ಫುಲ್ ಆಗಿ ಒಂದು ಫ್ಯಾಮಿಲಿ ಇರುತ್ತೆ. ಫ್ಯಾಮಿಲಿನಲ್ಲಿ ತೊಂದರೆ ಆದವಾಗ ಅವ್ರು ಏನ್ ಅಪ್ಸೆಟ್ ಆಗ್ತಾರೆ ಆ ತರ ಬರುತ್ತೆ ಸ್ಟೋರಿ. ಮತ್ತೆ ಮ್ಯೂಸಿಕ್ ಥೆರಪಿ ಎಷ್ಟಾಗಿರ್ತಾರೆ ಪ್ರೊಫೆಷನಲ್ ಆಗಿ. ಮ್ಯೂಸಿಕ್ ಇಂದ ಮನುಷ್ಯನಿಗೆ ಯಾವ ಕಾಯಿಲೆ ಇದ್ರೆ ವಾಸಿ ಮಾಡಬಹುದು, ಮ್ಯೂಸಿಕ್ ಎಷ್ಟು ಶಕ್ತಿ ಇದೆ, ಈ ರೀತಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಒಬ್ರಿಗೆ ಒಂದು ಏನ್ ಸರ್ ಅದೇನ್ ಫೋಬಿಯಾ, ಅದು ನೆಕ್ರೋಫೋಬಿಯಾ ಅನ್ನೋ ಒಂದು ಕಾಯಿಲೆ ವಾಸಿ ಮಾಡುವಂತದ್ದು ರಿಯಲ್ ಆಗಿ ನಡೆದಿರುವಂತ ವಿಚಾರನ ಇಟ್ಕೊಂಡು ಆ ಕಾನ್ಸೆಪ್ಟ್ ನ ಇದ್ರಲ್ಲಿ ಯೂಸ್ ಮಾಡಿ ಈ ತರ ಹಾರರ್ ಎಲ್ಲ ಮಿಕ್ಸ್ ಬರುತ್ತೆ. ಈ ತರ ಜನರು ಈ ಮೂವಿ ಸರ್. ಇಲ್ಲ ಸರ್, 3 ಜನ ಹೀರೋಯಿನ್ ಇದರಲ್ಲಿ. ಒಬ್ರು ಔಟ್ ಆಫ್ ಸ್ಟೇಟ್ ಇದಾರೆ, ಬಂದಿಲ್ಲ. 3 ದಿನದಲ್ಲಿ ಹೆಂಗೆ ಸರ್ 3 ದಿನದಲ್ಲಿ ಹಿಂಗೆ ಯಾವ ತರ ಅಲ್ಲ 3 ದಿನದಲ್ಲಿ ಲಾಸ್ಟ್ ಯಾರು ಇದು ಇದರಲ್ಲಿ ಯಾರು ಇಲ್ಲ, ಯಾರು ಒಟ್ಟಿಗೆ ಇರೋದಿಲ್ಲ. ಕೊನೆಗೆ ಮಗಳೇ ಇಂಪಾರ್ಟೆಂಟ್ ಮಗಳು ಬಂದು ಇಂಪಾರ್ಟೆಂಟ್ ಆಗ್ತಾರೆ. ಯಾರು ಇದರಲ್ಲಿ ಅದೇ ಪ್ರಾಪ್ತಿ, ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಪ್ತಿ ಆಗುತ್ತೆ. ಹೀರೋಗೆ ಇದರಲ್ಲಿ ನಾಯಕರಿಗೆ ಬಂದು ಅವ್ರ ಮಗಳೇ ಕೊನೆಗೆ ಸಿಗ್ತಾಳೆ, ಅದೇ ಅವ್ರ ಪ್ರಾಪ್ತಿ. ನಿಮ್ಮ ಕಳಸ ಮಂಜುನಾಥ್ ಭಟ್ ಅಂತ. ಸೀರಿಯಲ್ಗಳಲ್ಲಿ ನನ್ನನ್ನು ನೀವು ನೋಡಿರ್ಬೋದು. ಹೀರೋಯಿನ್ ಅಪ್ಪ, ಎಲ್ಲಿ ಹೋದ್ರು ನನಗೆ ಹೀರೋಯಿನ್ ಅಪ್ಪನ ರೋಲ್ನೇ ಕೊಡೋದು. ಇಲ್ಲೂ ಸಹ ಮಹೇಶ್ ಬಾಬು ಅವರು ನನಗೆ ಕರೆದು ಹೀರೋಯಿನ್ ಅಪ್ಪನ ರೋಲ್ನೇ ಕೊಟ್ಟಿದ್ದಾರೆ. ಮಹೇಶ್ ಬಾಬು ಅವರು ನನಗೆ ಪರಿಚಯನೇ ಇರಲಿಲ್ಲ. ಯಾರ ಮುಖಾಂತರನೂ ಫೋನ್ ಬಂತು, ಹೋದೆ, ಕಮಿಟ್ ಆಗಿ ಫಸ್ಟ್ ಡೇ ಹೋದೆ. ನಾನು ಇನ್ನು ಶಾರ್ಟ್ ರೆಡಿ ಆಯ್ತು, ಡೈಲಾಗ್ ಇನ್ನೂ ಬಂದಿಲ್ಲಲ್ಲ ಅಂತಿದ್ದೀನಿ. ಸರ್ ಡೈಲಾಗ್ ಏನು ಸರ್? ಅವ್ರು ಇಂಗ್ಲೀಷಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಶಾಕ್ ನನಗೆ. ಇಂಗ್ಲಿಷ್ ಡೈಲಾಗ್ ಇದೆ ಅಲ್ಲಿ ಅಂದ್ರೆ, ಸರ್ ನೀವು ಕನ್ನಡದವರಲ್ವಾ, ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಅಂದ್ಬಿಟ್ರು ಕೂಲಾಗಿ. ನಾನು ಹಿಂಗಾದ್ರೆ ಹೇಗೆ ಫಿಲಮು ಅಂತ ಯೋಚನೆ ಮಾಡಿದೆ. ಅದು ಮೊದಲನೇ ದಿನ ಆಗಿದ್ದ ಮಾತ್ರ. ಮುಂದೆ ಬರ್ತಾ ಒಂದು 12-13 ದಿನ ನಾನು ಆಕ್ಟ್ ಮಾಡಿದೆ ಈ ಫಿಲಮ್ ಅಲ್ಲಿ. ನಾನು ಅವ್ರ ಜೊತೆ ಬೆರೆತು ಹೋಗಿದ್ದೆ ಅಂತ ಅನ್ಸತ್ತೆ. ಅವ್ರು ಏನ್ ಹೇಳ್ತಿದ್ರು ಅದನ್ನ ತಕ್ಷಣ ನಾನು ಕನ್ನಡದಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದೆ. ಒಬ್ಬ ಮನುಷ್ಯ ಚೆನ್ನೈನಿಂದ ಬಂದು ಇಲ್ಲಿ ಡೈಲಾಗ್ ಬರೆಯಕ್ ಒಬ್ರು ಇರ್ತಾರೆ, ಮ್ಯೂಸಿಕ್ಗೆ ಒಬ್ರು ಇರ್ತಾರೆ, ಸ್ಕ್ರೀನ್ ಪ್ಲೇ ಬರೆಯಕ್ ಒಬ್ರು ಇರ್ತಾರೆ. ಪ್ರತಿಯೊಂದು ಕೆಲಸ ಒಬ್ಬೊಬ್ಬೊಬ್ರು ಮಾಡ್ಕೊಂತ ಹೋಗ್ತಾರೆ. ಆದ್ರೆ ಈ ಮನುಷ್ಯ ಎಲ್ಲಾ ಕೆಲಸನೂ ಒಬ್ಬರೇ ಮಾಡಿದ್ದಾರೆ. ಎಲ್ಲಾ ಕೆಲಸನೂ ಮ್ಯೂಸಿಕ್ ಅವರೇ ಮಾಡಿದ್ದಾರೆ, ಆಮೇಲೆ ಎಡಿಟಿಂಗು ಸಹ ಅವರೇ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಎಡಿಟಿಂಗ್ ಸಹ ಮಾಡಿದ್ದಾರೆ. ನನಗೆ ಈ ಒಂದು ಲೆವೆಲ್ಗೆ ಫಿಲಮ್ ಬರುತ್ತೆ ಅಂತ ನನಗೆ ಅನ್ಸೇ ಇರ್ಲಿಲ್ಲ. ಫಸ್ಟ್ ಡೇ ಹೋದಾಗ ಹೋಯ್ತು, ಓಕೆ ಆಕ್ಟ್ ಮಾಡಕ್ ಬಂದಿದ್ದೀನಿ, ನನ್ನ ಕೆಲಸ ಅದು, ಇನ್ನೇನು ತಲಾಟೆ ಮಾಡಬಾರ್ದು ಅಂತ ನನ್ನ ಪಾಡಿ ನಾನಿದ್ದೆ. ಬಟ್ ಫಿಲಮ್ ಮುಗಿಸಿ ಈ ಲೆವೆಲ್ಗೆ ಬಂದಿದ್ದು ನೋಡಿ ನನಗೆ ನಿಜವಾಗ್ಲೂ ಮಹೇಶ್ ಬಾಬು ಅವರಿಗೆ ನಾನು ಕೃತಜ್ಞನಾಗಿರ್ತೀನಿ ಅಂತ ಹೇಳ್ಕೊಂಡು ಇಷ್ಟಪಡ್ತಾ ಇದ್ದೀನಿ. ಇದು ರಿಯಲಿ ಗ್ರೇಟ್. ಅಂತಹ ಒಂದು ಒಳ್ಳೆ ವರ್ಕ್ ಅನ್ನ ಅವ್ರು ಮಾಡಿದ್ದಾರೆ. ಆಮೇಲೆ ಆರ್ಟಿಸ್ಟ್ಗಳು, ನನ್ನ ಜೊತೆ ಆರ್ಟಿಸ್ಟ್ಗಳು ಎಲ್ಲ ಗೊತ್ತಿದ್ದವ್ರೆ. ಹಾಗಾಗಿ ನನ್ನ ಜೊತೆ ನಾನು ಅವ್ರ ಜೊತೆ ತುಂಬಾ ಮಿಂಗಲ್ ಆಗ್ತಿದ್ದೆ. ಆಮೇಲೆ ಇವತ್ತು ಸ್ಟೇಜ್ ಮೇಲೆ ಗಣ್ಯರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಸಾಯಿ ಪ್ರಕಾಶ್ ಅವರು
ಇವತ್ತಿಗೂ ನವೆಂಬರ್ 1ನೇ ತಾರೀಕು ನನಗೊಂದು 4 ಫೋನ್ ಬರುತ್ತೆ. ಟಿವಿ ಆನ್ ಮಾಡಿ ಕೂಡಲೇ ಈ ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ ಅಂತ ಒಂದು ಅಂಬರೀಷ್ ಹಾಡು ಬರುತ್ತೆ. ಅಲ್ಲಿ ವಿಲನ್ ಆಗಿ ನಾನು ನಿಂತಿರ್ತೀನಿ. ಫಸ್ಟ್ 1994 ಅಲ್ಲಿ ತೆಗೆದಂತ ಪಿಕ್ಚರ್. ಅದರೊಳಗೆ ನಾನು ಭವ್ಯನ ಟೀಸ್ ಮಾಡ್ತೀನಿ, ನಾನು ವಿಲನ್ನು, ನನ್ನ ಮುಖ ಬಂದೇ ಬರುತ್ತೆ. ಅವಾಗ ಎಲ್ಲರೂ ನಂಗೆ ಫೋನ್ ಮಾಡಿದೆ, ನೀನು ನೋಡಿದೆ ಟಿವಿನಲ್ಲಿ. ಅಂದ್ರೆ ಫಿಲಮ್ಮಿಗೆ ಎಂತಹ ಒಂದು ಪ್ರಾಮುಖ್ಯತೆ ಇದೆ ಅಂದ್ರೆ 1994 ಅಲ್ಲಿ ತೆಗೆದ ಫಿಲಮು ಸಹ ಇವತ್ತು ಬರುತ್ತೆ. ನಾನು ಸೀರಿಯಲ್ ಅಲ್ಲಿ 1500 ಎಪಿಸೋಡ್ ಇನ್ನೂ ಮಾಡ್ಬಿಡಿ, 2000 ಮೇಲೆ ಮಾಡಿದ್ದೇನೆ. ಆದ್ರೂ ಟಿವಿ ಸೀರಿಯಲ್ಗಳು ನಾನೇನು ಬೈತಾ ಇಲ್ಲ. ಬಟ್ ಅದೇನಾಗುತ್ತೆ, ನ್ಯೂಸ್ ಪೇಪರ್ ತರ, ನಿನ್ನೆ ನ್ಯೂಸ್ ಪೇಪರ್ ಇವತ್ತು ಯಾರು ಓದಲ್ಲ. ಆದ್ರೆ ಫಿಲಮ್ ಹಾಗಲ್ಲ. ಇವತ್ತಿಗೂ ನವೆಂಬರ್ 1ನೇ ತಾರೀಕು ನಂಗೊಂದು 4 ಫೋನ್ ಬರುತ್ತೆ. ಅದಕ್ಕೆ ನಾನು ಆಕ್ಚುಲಿ ಸಾಯಿ ಪ್ರಕಾಶ್ ಸರ್ ಅವರಿಗೆ, ಆಮೇಲೆ ವಾಸು ಸರ್ ಅವರಿಗೆ ನಾನು ಧನ್ಯವಾದ ಹೇಳಲೇಬೇಕು. ಅವರಿಂದನೇ ನನಗೆ ಚಾನ್ಸ್ ಸಿಕ್ಕಿತ್ತು. ಟಿವಿ ಚಾನಲ್, ಕ್ಯಾಮ್ರಾ, ಸರ್ ಮಹೇಶ್ ಸರ್, ಪತ್ರಕರ್ತರು, ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ನನ್ನ ಹೆಸರು ನಿಖಿತಾ ರಾಮ್ ಅಂತ. ಮಹೇಶ್, ಇದು ನನ್ನ 2ನೇ ಸಿನಿಮಾ. ಮಹೇಶ್ ಬಾಬು ಸರ್ ನನಗೆ ಇದರಲ್ಲಿ ಒಂದು ಲೀಡ್ ರೋಲ್ ಕೊಟ್ಟಿರೋದು ನನ್ನ ಪುಣ್ಯ. ಅದನ್ನ ನನ್ನ ಪಾತ್ರ ಏನಿದೆಯೋ ಅದನ್ನ ನಾನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದ್ದೀನಿ. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ನಾನು ಇಷ್ಟಪಡ್ತೀನಿ. ನನ್ನನ್ನು ಇದರಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ಎಲ್ಲರೂ ನೋಡೋ ತರ ಒಂದು ವೇದಿಕೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿ ಒಂದು ಟೀಮಿಗೂ ನನ್ನ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಕನ್ನಡ ಮೂವಿ ನೋಡಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅನ್ಕೊಂತೀನಿ. ತುಂಬಾ ಚೆನ್ನಾಗಿದೆ ಅನ್ಕೊಂತೀನಿ. ದಯವಿಟ್ಟು ಎಲ್ಲರೂ ನೋಡಿ ನಮ್ಮನ್ನ ಸಹಕರಿಸಿ. ಇಡೀ ನಮ್ಮ ಟೀಮಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈಗ ಕೊನೆಯದಾಗಿ ಅನ್ಯ ವ್ಯಕ್ತಿಗಳಿಗೂ, ನಮ್ಮ ಮೀಡಿಯಾ ಟೀಮ್ ಅವರಿಗೂ, ಮತ್ತೆ ನನ್ನ ಸಹ ಕಲಾವಿದರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ, ನನಗೆ ಇಲ್ಲಿ ಮಹೇಶ್ ಸರ್ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ಶಂಕರ್ ಅಂತ ಒಬ್ರು ಇದ್ರು, ಅವರಿಂದ ನನಗೆ ಇವ್ರು ಪರಿಚಯ ಆದರು. ಅಲ್ಲಿ ಹೋದ್ರು, ಹೇಳಿದ್ಮೇಲೆ ನನಗೆ ಒಂದೇ ದಿನ ನಿನಗೆ ಚಾನ್ಸ್ ಇದೆ, ನಿಮ್ಗೆ ಒಂದಿನದ ಮಾತ್ರ ಆಕ್ಟಿಂಗ್ ಇದೆ. ಹೇಳಿ, ಮಾತಾಡಿ. ಯಾರೋ ಒಂದು ಗೊತ್ತಾಗ್ಲಿಲ್ಲ, ಹೇಳ್ತಾ ಇದ್ರಲ್ಲ. ನನ್ನ ಹೆಸರು ಅಜಿತ್ ಜೈನ್ ಅಂತ. ನಾನು ಸೀರಿಯಲ್, ಸಿನಿಮಾದಲ್ಲಿ ಒಬ್ಬ ಕಲಾವಿದನಾಗಿ ಪೋಷಕ ಪಾತ್ರದಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ಮಹೇಶ್ ಸರ್ ನನಗೆ ಪರಿಚಯ ಆಗಿರೋದು ಒಂದು ಆಕಸ್ಮಿಕ. ಸೊ ಅದರಲ್ಲಿ ನನಗೆ ಇವ್ರು ಕರೆದು, ನಿನ್ಗೆ ಒಂದೇ ದಿನ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದರು. ಆಯ್ತು ಸರ್ ಅಂತ ನಾನು ಮಾಡಿದೆ. ಆವಾಗ ಒಂದಿನ ಆಕ್ಟಿಂಗ್ ಅಲ್ಲಿ ನೋಡಿ ನನಗೆ ಮತ್ತೆ 15 ದಿನ ಗ್ಯಾಪ್ ಕೊಟ್ಟು ಆ ಕ್ಯಾರೆಕ್ಟರ್ನ ಮತ್ತೆ ಡೆವಲಪ್ ಮಾಡಿದ್ರು. ತುಂಬಾ ಡೆವಲಪ್ ಮಾಡಿ ನಿನಗೆ ಹಿಂಗೆ ಬರ್ತದೆ. ಇನ್ನೊಂದೇನು ಅಂದ್ರೆ ಸ್ಕ್ರಿಪ್ಟ್ ಇಲ್ದೆ ಹಂಗಂಗೆ ಹೇಳ್ಬಿಟ್ಟು ನನಗೆ ಅಲ್ಲೆಲ್ಲೇನೆ ಸ್ಪಾಟ್ ಅಲ್ಲೇ ನನಗೆ ಡೈಲಾಗ್ ಕೊಟ್ಬಿಟ್ಟು, ಅದೇ ರೀತಿ ಡೈಲಾಗ್ ಸೀಟೇ ನೋಡ್ಲಿಲ್ಲ ನಾವು. ಆಮೇಲೆ ಎಡಿಟಿಂಗ್ ಇದರಲ್ಲಿ ನೋಡಿದ್ರೆ ಡೈಲಾಗ್ ಶೀಟ್ ಇದೆ ಅಲ್ಲಿ, ಡಬ್ಬಿಂಗ್ ಅಲ್ಲಿ. ಸೊ ಈ ರೀತಿ ಒಂದು ಇದರಲ್ಲಿ ಚೆನ್ನೈಯಿಂದ ಬಂದು, ತಮಿಳುನಾಡಿಂದ ಅಲ್ಲಿಂದ ಬಂದು ಇಲ್ಲಿ ಕನ್ನಡನೇ ಮಾತಾಡಕ್ ಸರಿಯಾಗಿ ಬರದೇ ಇದ್ರು ಕೂಡ ಒಂದು ಒಳ್ಳೆ ಕನ್ನಡ ಫಿಲಂ ಮಾಡಿದ್ದಾರೆ. ಅದ್ರದ್ದು ಚಿತ್ರ ನೋಡಿದ ಮೇಲೆ, ಡಬ್ಬಿಂಗ್ ಅಲ್ಲಿ ನೋಡಿದ ಮೇಲೆ ನಮ್ಗೆ ಆಶ್ಚರ್ಯ ಆಗ್ಬಿಡ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಇಷ್ಟಕ್ಕೂ ನಮ್ಗೆ ಒಂದು ಒಳ್ಳೆ ಪಾತ್ರ ಕೊಟ್ಟು ನಮ್ಮನ್ನ ಉಳಿಸಿ ಬೆಳೆಸಿ ಇಲ್ಲಿವರೆಗೂ ತಂದಿದ್ದಾರೆ. ಇನ್ನೊಂದು ಮೂವಿ ಪ್ರಾಜೆಕ್ಟ್ ಅಲ್ಲಿ ನಾವೆಲ್ಲರೂ ಇರ್ತೀವಿ ಅಂತ ಹೇಳಿದ್ದಾರೆ. ಈ ಮೂವಿಗೆ ತಾವೆಲ್ಲರೂ ಸಪೋರ್ಟ್ ಮಾಡಬೇಕು, ಮತ್ತೆ ಉಳಿಸ್ಬೇಕು. ಕಲಾವಿದರನ್ನು ಎಲೆಮರೆಕಾಯಿ ಅಂತಿದ್ದ ಎಲ್ಲಾ ಕಲಾವಿದರನ್ನ ಅವರು ಬೆಳೆಸಿದ್ದಾರೆ, ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಇಂಥ ಒಬ್ಬ ಕಲಾವಿದರುಗಳನ್ನ ಎಲ್ಲ ಬೆಳೆಸ್ತಾ ಇರೋ ಮಹೇಶ್ ಸರ್ ಅವರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಅವರು ಒಬ್ಬೊಬ್ಬರನ್ನೇ ಕರೀತಾ ಇರ್ತಾರೆ, ಕರೆದು ಬಿಟ್ರೆ ಒಳ್ಳೇದು ಅಷ್ಟೇ, ಬೇರೆ ಏನಿಲ್ಲ. ಚಂದ್ರ ಇನ್ನಾರು ಇದಾರಪ್ಪ.
ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಮಹೇಶ್ ಬಾಬು. ನಾನು ಬೇಸಿಕಲಿ ತಮಿಳ್ನಾಡು ಊಟಿಯಿಂದ ಬಂದಿದ್ದೆ. ಸೊ ಊಟಿನಲ್ಲಿ ಒಂದು 10 years ಬ್ಯಾಕ್ ಒಂದು ಬಡಗ ಮೂವಿ ಮಾಡಿದೆ. ಬಡಗಾಸ್ ಒಂದು ಊಟಿನಲ್ಲಿ ಇರೋರು. ಸೊ ನಾನು ಬಡಗ. ಸೊ ನನ್ನ ಮೂವಿ ಇದು ಒಂದು ಮಾಡಿದೆ. ಅದು 50 days ಥಿಯೇಟರ್ನಲ್ಲಿ ರನ್ ಆಯ್ತು. ಅಲ್ಲಿ ಊಟಿ ಮಾತ್ರ ರಿಲೀಸ್ ಮಾಡಿದೆ ನಾನು. ಸೊ ಅದು ನಾನು ಬೇಸಿಕಲಿ ಸೈಂಟಿಸ್ಟ್, PhD ಇನ್ ಬಯೋಟೆಕ್ನಾಲಜಿ ಮಾಡಿ MBA ಫಿನಿಶ್ ಮಾಡಿದೆ. ಸೊ ನಂದು ಇಂಟ್ರೆಸ್ಟ್ ಫುಲ್ಲ ಚಿಕ್ಕ ವಯಸ್ಸಿಂದ ಮ್ಯೂಸಿಕ್ ಆ್ಯಂಡ್ ಫಿಲ್ಮ್. ಸೊ ಇದೇ ನಂದು ಫುಲ್ ಇಂಟ್ರೆಸ್ಟ್. ಸೊ ಅದಕ್ಕೆ ನಾನು 5 ವಯಸ್ಸಿಂದ ಸ್ಟಾರ್ಟ್ ಮಾಡಿದ್ದೆ ಮ್ಯೂಸಿಕ್. 5 ವಯಸ್ಸಿಂದ ಸ್ಟಾರ್ಟ್. ಈಗ ನನ್ನ ಒಂದು ಇನ್ಸ್ಟಿಟ್ಯೂಟ್ ಇದೆ ಕರ್ನಾಟಕದಲ್ಲಿ, ಬ್ಯಾಂಗ್ಳೂರಿನಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ಸ್ಟುಡಿಯೋ, ರೆಕಾರ್ಡಿಂಗ್ ಸ್ಟುಡಿಯೋ ಇದೆ, ಡಬ್ಬಿಂಗ್ ಸ್ಟುಡಿಯೋ ಎಲ್ಲ ಇದೆ. ಸೊ ಇದು ಒಂದು ಕನ್ನಡನಲ್ಲಿ ನಂದು ಫಸ್ಟ್ ಮೂವಿ ಪ್ರಾಪ್ತಿ ಅಂತ. ಇದನ್ನು ಮಾಡಿದ ಐಡಿಯಾ ನಾನು ಇದಕ್ಕೆ ಬೇಕಾಗಿ ಬಂದದ್ದು. ತಮಿಳ್ನಾಡಿಂದ ಇಲ್ಲಿ ಬಂದದೇ ಮೂವಿ ಮಾಡೋದು ಬೇಕಾಗಿ. ಸೊ ಇಲ್ಲಿ ಬಂದು ನೋಡಿದ ತಕ್ಷಣ ಎಲ್ಲ ಪರಿಚಯ ಆದರು. ಇವರು ಜೈ ಸೂರ್ಯ ಫಸ್ಟ್ ಇಂಟ್ರೊಡ್ಯೂಸ್ ಆದರು. ಅವರು ಬಿತ್ಕೊಂಡು ಮೂವಿ ಮಾಡೋಣ ಅಂತ ಪ್ಲಾನ್ ಮಾಡಿ ಬಂದದ್ದು. ಇಲ್ಲಿ ಬಂದ ಮೇಲೆ ಫಿಲ್ಮ್ ಇಂಡಸ್ಟ್ರಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ನನಗೆ ಕಂಪೇರ್ ಟು ತಮಿಳ್ನಾಡು. ಅಲ್ಲಿ ಬಂದು ಕಾಂಪಿಟೇಷನ್ ಜಾಸ್ತಿ, ಬಟ್ ಕೋಆಪರೇಷನ್ ಸ್ವಲ್ಪ ಕಡಿಮೆ. ಇಲ್ಲಿ ಬಂದು ಫುಲ್ ಕೋಆಪರೇಷನ್ ಇದೆ. ನಾನೆಲ್ಲ ನೋಡಿದ ತಕ್ಷಣ ಇವರು ನೋಡಿ, ವಾಸು ಸರ್ ನೋಡಿದರೆ ಇವರೊಂದು ಬ್ರದರ್ ಥರನೇ. ಇಷ್ಟೇ ಒಂದು ಸ್ವಲ್ಪ ದಿನದಲ್ಲಿ ಇಷ್ಟೊಂದು ಬ್ರದರ್ ಥರ ಇಷ್ಟು ಹೆಲ್ಪ್ ಮಾಡೋರು ನಾನು ನೋಡಿಲ್ಲ. ಸೊ ಇವರು ಸಿಕ್ಕಿದ್ರು. ಆಮೇಲೆ ಊಬರಾ ಸಿಕ್ಕಿದ್ರು, ಡಿಸ್ಟ್ರಿಬ್ಯೂಟರ್ ರಮೇಶ್ ಬಾಬು ಸರ್ ಎಲ್ಲ ಸಿಕ್ಕಿದ ಮೇಲೆ ನನಗೆ ತುಂಬ ಖುಷಿ ಆಯಿತು. ಸರಿ ಒಂದು ಮೂವಿ ಮಾಡಿಬಿಡೋಣ ಅಂತ ಮಾಡಿದೆ. ಸೊ ಇದು ಮಾಡಿ ಈಗ ಜಸ್ಟ್ ಒಂದು 6 months ಬ್ಯಾಕ್ ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿದ್ದು. ಈಗ ಮಾಡಿ ಈಗ ರಿಲೀಸ್ಗೆ ರೆಡಿ ಆಗಿದೆ. ಡೇಟ್ ಇನ್ನು ಫಿಕ್ಸ್ ಮಾಡಿಲ್ಲ. ಸೊ ಸ್ಟೋರಿ ಬಂದು ನಂದು ಪ್ಲಾನ್ ಬಂದು ಜೈ ಸೂರ್ಯ ಹೀರೋ ಮಾಡಬೇಕು. ಇವ್ರ ಜೊತೆ ಒಂದು 3 ಹೀರೋಯಿನ್ಸ್ ಪ್ಲಾನ್ ಮಾಡಿದೆ. ಸೊ ಅದ್ರ ಪ್ರಕಾರ ಒಬ್ಬೊಬ್ಬರ ಸೆಲೆಕ್ಟ್ ಮಾಡಿದೆ. ಫಸ್ಟ್ ಇಂಟ್ರೆಸ್ಟ್ ಬಂದು ಡ್ಯಾನ್ಸ್ ಬೇಕು, ಭರತನಾಟ್ಯಂ ಡ್ಯಾನ್ಸರ್ ಬೇಕು ಅಂತ ಹೇಗೆ ನೆಟ್ನ ಸರ್ಚ್ ಮಾಡೋದ್ರಲ್ಲಿ ಗೌರಿ ನೇಮ್ ಬಂತು. ಫಸ್ಟ್ ಕಾಲ್ ಮಾಡಿದೆ, ಕೇಳಿದೆ. ಅವರು ಅತ್ತೆ ಬಂದು ಮಂಜುಳಾ ಗೌರಾಜ್ ಮೇಡಮ್, ಅವರಿಗೆ ಫೋನ್ ಮಾಡಿದೆ. ಅವರು ಓಕೆ ಸ್ಟೋರಿ ಚೆನ್ನಾಗಿತ್ತು ಅಂದರೆ ನಾನು ಕಳಿಸ್ತೀನಿ ಸರ್ ಅಂತ ಹೇಳಿದರು. ಇಮಿಡಿಯೇಟ್ ಮನೆಗೆ ಹೋದೆ, ಮಾತಾಡಿದೆ, ಫಿಕ್ಸ್ ಆಯಿತು. ಸೊ ಅವ್ರದ್ದು ಭರತನಾಟ್ಯಂ ಕ್ಯಾರೆಕ್ಟರ್ ಪಕ್ಕಾ ಫಿಕ್ಸ್. ಸೊ ನನಗೆ ಕಲೆ ಬಗ್ಗೆ ತುಂಬ ಇಂಟ್ರೆಸ್ಟ್, ಮ್ಯೂಸಿಕ್ ಡ್ಯಾನ್ಸ್ ಎಲ್ಲ ತುಂಬ ಇಂಟ್ರೆಸ್ಟ್. ಸೊ ಅದಕ್ಕೆ ಅವರು ಬೇಸ್ ಮಾಡಿಕೊಂಡು ಡ್ಯಾನ್ಸ್ ಬೇಸ್ ಮಾಡಿಕೊಂಡು ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದೆ. ಆಮೇಲೆ ಸೆಕೆಂಡ್ ಕ್ಯಾರೆಕ್ಟರ್ ಬಂತು ಒಂದು ವೈಫ್ ಕ್ಯಾರೆಕ್ಟರ್ ಬೇಕು. ಸೊ ಅದಕ್ಕೆ ನೋಡಿದೆ, ಅವರು ನೆಟ್ನಲ್ಲಿ ಸಿಕ್ಕಿದ್ರು, ಪ್ಲಸ್ ಕಾಂಟ್ಯಾಕ್ಟ್ನಲ್ಲಿ ಸಿಕ್ಕಿದ್ರು. ನಿಖಿತಾ ಬಂತು ಸೆಕೆಂಡ್ ಹೀರೋಯಿನ್ ಇಂಟ್ರೊಡ್ಯೂಸ್ ಮಾಡಿದೆ. ಇನ್ನೊಂದು ಥರ್ಡ್ ಬಂದು ಮೋನಿಶಾ ಅಂತ ಒಂದು ಆರ್ಟಿಸ್ಟ್ ಇದ್ದಾರೆ. ಅವರು ಥರ್ಡ್ ಹೀರೋಯಿನ್. ಅವರು ಒಂದು ಚಿಕ್ಕ ಹುಡುಗಿ ಥರ ಇರಬೇಕು, ಸ್ಕೂಲ್ ಹುಡುಗಿ ಥರ ಇರಬೇಕು. ಅದಕ್ಕೆ ಯಾಕಂದ್ರೆ ಕಾನ್ಸೆಪ್ಟ್ ಬಂದು ಆ ಥರ. ಈ ಮೂವಿನಲ್ಲಿ ನಾನು 3 ಕಾನ್ಸೆಪ್ಟ್ ಮೇನ್ ಮಾಡ್ತಾ ಇದೆ. ಇದು ಬಂದು ಈಗಿನ ಜನರೇಷನ್ಗೆ ಪಕ್ಕಾ ಇದು ಮೆಸೇಜ್ ಹೋಗಬೇಕು, ನಂದು ಪ್ಲಾನ್ ಅದೇ. ನಾನು ಸುಮ್ಮನೆ ನಾರ್ಮಲ್ ಒಂದು ಡ್ಯಾನ್ಸ್, ಫೈಟ್, ಕಾಮಿಡಿ ಆ ಥರ ಎಲ್ಲ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನನಗೆ ಮೆಸೇಜ್ ಹೋಗ್ಬೇಕು, ಈಗಿನ ಜನರೇಷನ್ಗೆ ಎಲ್ಲ ಕಲಿಬೇಕು, ಎಷ್ಟೋ ಕಲಿಬೇಕಾದೈತೆ. ಸೊ ಅದರಲ್ಲಿ ಫಸ್ಟ್ ಬಂದು ನಾನು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ನೋಡ್ತೀನಿ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇದು ಬಂದು ತುಂಬಾ ಪ್ರಾಬ್ಲಮ್. ಈಗ ಎಲ್ಲ ಫ್ಯಾಮಿಲೀಸ್ಗೂ ಪ್ರಾಬ್ಲಮೇ ಇದು ಒಂದು. ಇದು ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಇಬ್ಬರು ಸೈಡ್ನಲ್ಲೂ, ಹಸ್ಬೆಂಡ್ ಸೈಡು ವೈಫ್ ಸೈಡ್ ಎಲ್ಲ ಪ್ರಾಬ್ಲಮ್ ಇದೆ. ಯಾರು ಸೋತವರಲ್ಲ. ಸೊ ಹಸ್ಬೆಂಡ್ ಏನ್ ಮಾಡ್ತಾರೋ ಅದೇ ವೈಫ್ ಮಾಡ್ತಾರೆ. ಈಗ ಒಂದು ದೊಡ್ಡ ಪ್ರಾಬ್ಲಮ್ ಆಯ್ತು. ಇದಕ್ಕೆ ಡೈವರ್ಸ್ ಡೈಲಿ ಡೈವರ್ಸ್ ಜಾಸ್ತಿ ಆಗ್ತಾ ಇತ್ತು. ಇದು ಮೇನ್ ಪ್ರಾಬ್ಲಮ್. ಇದನ್ನ ನಾನು ಫೋಕಸ್ ಮಾಡಲೇಬೇಕು. ಅದಕ್ಕೆ ಎಷ್ಟೋ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಸರ್ ಸುಮ್ಮನೆ ಸುಮ್ಮನೆ ಡೈವರ್ಸ್ ಮಾಡಿಬಿಟ್ರು, ದುಡ್ಡು ಬೇಕಾಗಿ ಡೈವರ್ಸ್ ಮಾಡಿದ್ರೆ ಏನೇನೋ ರೀಸನ್ ಹೇಳ್ತಾರೆ. ಸರಿ, ಇದನ್ನ ನಾವು ಯಾಕೆ ಒಂದು ಕಾನ್ಸೆಪ್ಟ್ ಮಾಡಬಾರ್ದು ಅಂತ ಅದನ್ನ ಫಸ್ಟ್ ಕಾನ್ಸೆಪ್ಟ್ ಮಾಡಿದೆ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅದನ್ನ ಬೇಸ್ ಮಾಡಿ ಸ್ಟೋರಿ ಕ್ಯಾರೆಕ್ಟರ್ಸ್ ಎಲ್ಲ ಅದ್ರ ಪ್ರಕಾರ ಫಿಕ್ಸ್ ಮಾಡಿ ಆ ಸ್ಟೋರಿ ಅದೇ ತಗೊಂಡು ಹೋದೆ. ಸೊ ಇದು ನಂಬರ್ 1 ಕಾನ್ಸೆಪ್ಟ್. ನಂಬರ್ 2 ಕಾನ್ಸೆಪ್ಟ್ ಬಂದು ಇನ್ಫ್ಯಾಚುಯೇಷನ್, ಆಕರ್ಷಣೆ. ಸೊ ಇದು ಒಂದು ಚಿಕ್ಕ ಹುಡುಗರಿಗೆ ದೊಡ್ಡವ್ರು ನೋಡಿದ್ರೆ ಒಂದು ಆಸೆ ಬರುತ್ತೆ. ಸೊ ದಟ್ ಇಸ್ ಕಾಲ್ಡ್ ಇನ್ಫ್ಯಾಚುಯೇಷನ್, ಕಾನೂನಲ್ಲಿ ಆಕರ್ಷಣೆ. ಸೊ ಅದು ಬಂದು ಅವರಿಗೆ ಹೇಗೆ ಬರ್ತದೆ, ಅದು ಏನ್ ಪ್ರಾಬ್ಲಮ್ ಆಗುತ್ತೆ, ಅದರಲ್ಲಿ ಪೇರೆಂಟ್ಸ್ ಪ್ರಾಬ್ಲಮ್ ಅಲ್ಲದು ಚಿಲ್ಡ್ರನ್ ಪ್ರಾಬ್ಲಮ್ ಎಲ್ಲದೂ ಅನಲೈಸ್ ಮಾಡಿ ನಾನು ಸೈಕಾಲಜಿಕಲ್ ಇದ್ ಪ್ರಕಾರ ಅವನ್ನ ಪ್ಲಾನ್ ಮಾಡಿದೆ. ಅದಕ್ಕೆ ಆ ಹುಡುಗಿಯ ಸೆಲೆಕ್ಟ್ ಮಾಡಿ, ಮೋನಿಶಾ ಹುಡುಗಿ ಅವ್ರು ಬಂದಿಲ್ಲ ಅವತ್ತು. ಸೊ ಆ ಹುಡುಗಿ ಸೆಲೆಕ್ಟ್ ಮಾಡಿ ಅದಕ್ಕೆ ಆ ಕ್ಯಾರೆಕ್ಟರ್ ಮಾಡಿದೆ. ಸೊ ಅಲ್ಲಿ ಬಂದು ಏನೇನು ಪ್ರಾಬ್ಲಮ್ಸ್ ಫ್ಯೂಚರ್ ನಲ್ಲಿ ಸಿಕ್ಕುತ್ತೆ, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಅದನ್ನ ಇನ್ಫ್ಯಾಕ್ಚುಯೇಷನ್ ಏನಾದ್ರು ಫೈನಲ್ ಅವ್ರು ಏನಾಗ್ತಾರೆ, ಆ ತರ ಒಂದು ಸೈಕಾಲಜಿಕಲಿ ಅಫೆಕ್ಟ್ ಆಗ್ತಾರೆ ಆ ಹುಡುಗಿ. ಅದೇ ನೆಕ್ರೋಫೋಬಿಯಾ ಒಂದು ಡಿಸೀಸ್ ಅವ್ರಿಗೆ ಬರುತ್ತೆ. ಆ ಡಿಸೀಸ್ ಅಂತ ಅವರ ಆಚೆಗೆ ಬರ್ತಾರೆ. ಅದನ್ನ ಟ್ರೀಟ್ ಮಾಡೋದಕ್ಕೆ ಹೀರೋ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿ ಅವರು ಬಂದು ಮ್ಯೂಸಿಕ್ ಥೆರಪಿಸ್ಟ್ ಬರ್ತಾರೆ. ನಾನು ಬೇಸಿಕಲಿ ನಾನು ಮ್ಯೂಸಿಕ್ ಥೆರಪಿಸ್ಟ್. ಸೊ ಅದಕ್ಕೆ ಬೇಸ್ ಮಾಡಿ ಅವರಿಗೆ ಆ ಕ್ಯಾರೆಕ್ಟರ್ ಕೊಟ್ಟಿದೆ.
ಮ್ಯೂಸಿಕ್ ಥೆರಪಿ ಕ್ಯಾರೆಕ್ಟರ್. ಸೊ ಈ 3 ಹೀರೋಯಿನ್ ಬಂದು ಈ ಸೆಕೆಂಡ್ ಕಾನ್ಸೆಪ್ಟ್ ಆಯ್ತು. ಫಸ್ಟ್ ಕಾನ್ಸೆಪ್ಟ್ ಬಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್, ಸೆಕೆಂಡ್ ಬಂದು ಇನ್ಫ್ಯಾಚುಯೇಷನ್, ಥರ್ಡ್ ಬಂದು ನಮ್ದು ಇದು ಕಲೆ ಇಸ್ ವೆರಿ ಇಂಪಾರ್ಟೆಂಟ್. ಟ್ಯಾಲೆಂಟ್, ಕಲ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಡಿಯನ್ ಕಲ್ಚರ್ಗೆ ಡ್ಯಾನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರ್ಟಿಕ್ಯುಲರ್ ಭರತನಾಟ್ಯಂ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಮೇನ್ ಕಾನ್ಸೆಪ್ಟ್ ಅಂದ್ರೆ ಭರತನಾಟ್ಯಂ ಮಾಡಿದೆ. ಎಷ್ಟೋ ಡ್ಯಾನ್ಸ್ ಇದೆ, ಕುಚಿಪುಡಿ ಎಲ್ಲ ಇದೆ, ಬಟ್ ಭರತನಾಟ್ಯಂ ಬೇಸ್ ಮಾಡಿದ್ರೆ ನಮ್ಮ ಹೋಲ್ ಇಂಡಿಯಾ ರೀಚ್ ಆಗಬಹುದು, ವರ್ಲ್ಡ್ಗೆ ರೀಚ್ ಆಗಬಹುದು. ಭರತನಾಟ್ಯಂ ಕಾನ್ಸೆಪ್ಟ್ ಮಾಡಿ ಆ ಕ್ಯಾರೆಕ್ಟರ್ಗೆ ಒಂದು ಹೀರೋಯಿನ್ಗೆ ಕೊಟ್ಟು, ಮೇನ್ ಹೀರೋಯಿನ್ಗೆ ಅವ್ರು ಕೊಟ್ಟು ಭರತನಾಟ್ಯಂ ಡ್ಯಾನ್ಸ್ ಮಾಡಿದೆ. ಅವ್ರು ಫೈನಲ್ ಏನಾಗ್ತಾರೆ, ಅವರು ಹೀರೋ ಎಲ್ಲ ಟ್ರೈ ಮಾಡ್ತಾರೆ, ಫೈನಲ್ ಅವ್ರಿಗೆ ಸಕ್ಸಸ್ ಆಗೋದಿಲ್ಲ. ಅದೇ ಫೈನಲ್ ಅವ್ರ ಪ್ರಾಪ್ತಿ ಅಲ್ಲೇ ಪ್ರಾಪ್ತಿ ಹೆಸರು ಎಸ್ಟಾಬ್ಲಿಷ್ ಆಗುತ್ತೆ. ಪ್ರಾಪ್ತಿ ಮೇಲೆ ಅವರು ಹಣ ಬರ. ಸೊ ಅದು ಬಂದು ಅವ್ರ ಫ್ಯೂಚರ್ ನಲ್ಲಿ ಫುಲ್ ಡ್ಯಾನ್ಸರ್ ಇರಬೇಕು, ಲೈಫ್ ಲಾಂಗ್ ಡ್ಯಾನ್ಸರ್ ಇರಬೇಕು ಎಂಬುದೇ ಅವ್ರ ಕಾನ್ಸೆಪ್ಟ್. ಸೊ ಒಬ್ಬೊಬ್ಬರಿಗೂ ಒಂದೊಂದು ಪ್ರಾಪ್ತಿ ಇದೆ. ಒಬ್ಬರಿಗೆ ಈ ತರ ಇದಾಗಬೇಕು, ಒಬ್ಬರು ಡ್ಯಾನ್ಸರ್ ಆಗಬೇಕು. ಅದು ಒಂದು ಕಲ್ಚರ್ ಬಗ್ಗೆ ನಾನು ಪ್ಲಾನ್ ಮಾಡಿದೆ. ಸೊ ಈ 3 ಕಾನ್ಸೆಪ್ಟ್ ನಲ್ಲಿ ಫುಲ್ ಮೂವಿ ಹೋಗುತ್ತೆ. ಇಲ್ಲಿ ಫುಲ್ ಟ್ವಿಸ್ಟ್ ಇರುತ್ತೆ, ಸಸ್ಪೆನ್ಸ್ ಥ್ರಿಲ್ಲರ್. ನನಗೆ ಹಾರರ್ ಅಂದ್ರೆ ತುಂಬಾ ಇಷ್ಟ. ಒಂದೊಂದು ಸೆಕೆಂಡ್ ನಿಮ್ ಮ್ಯೂಸಿಕ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಬೇಸಿಕ್ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ನನಗೆ ಎಲ್ಲ ಕಾನ್ಸೆಪ್ಟ್ ಹಾರರ್ ಏನು ಮಾಡಬೇಕು. ಇಂಗ್ಲಿಷ್ ನಲ್ಲಿ ಎಕ್ಸಾರ್ಸಿಸ್ಟ್ ಮೂವಿ ಬಂತು, ಎಲ್ಲ ನೋಡಿರ್ಬೋದು. ಅದೇ ತರ ನೆಕ್ಸ್ಟ್ ಮೂವಿ ಪ್ಲಾನ್ ಮಾಡ್ತಾ ಇದ್ದೆ. ಈಗಲೇ ನಾನು ಮಾಡಿ ಆಯ್ತು. ಕಂಪ್ಲೀಟ್ ಹಾರರ್, ಜೋಕ್ಸ್ ಇಲ್ಲ, ಫೈಟ್ ಇಲ್ಲ, ಒಂದಿಲ್ಲ, ಓನ್ಲಿ ಹಾರರ್. ಸೊ ಇದು ಬಂದು ಕನ್ನಡನಲ್ಲಿ ಫುಲ್ಲ ಮಾಡೋದೊಂದು ನನಗೆ ಪ್ಲಾನ್ ಇದೆ. ನೆಕ್ಸ್ಟ್ ಮೂವಿಗೆ ಪ್ರಾಜೆಕ್ಟ್ ರೆಡಿ. ಸೊ ಆಗ ಹಾರರ್ ಬೇಸ್ ಮಾಡ್ಕೊಂಡು ಏನೇನು ಮಾಡಬಹುದು, ಮ್ಯೂಸಿಕ್ ನಲ್ಲಿ ಏನೇನು ಹೊಸ ಟೆಕ್ನಾಲಜಿ ಮಾಡಬಹುದು ಎಲ್ಲ ಪ್ಲಾನ್ ಮಾಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡಿದೆ. ಸೊ ಈ ಮೂವಿನಲ್ಲಿ ಹಾರರ್ ಜಾಸ್ತಿ ಕಾಣಿಸಿದೆ, ಬಟ್ ಸ್ಟೋರಿನಲ್ಲಿ ಸ್ವಲ್ಪ ಕಡಿಮೆ, ಬಟ್ ಮ್ಯೂಸಿಕ್ ನಲ್ಲಿ ಹಾರರ್ ಡಾಮಿನೇಟ್ ಆಗುತ್ತೆ. ಸೊ ಇದು ಈ ಕಾನ್ಸೆಪ್ಟ್ ನಲ್ಲಿ ನಾನು ಫುಲ್ಲ ಮಾಡಿದೆ. ಇದ್ರ ಜೊತೆ ದೊಡ್ಡ ಆರ್ಟಿಸ್ಟ್ ಎಲ್ಲ ಇದ್ದಾರೆ. ಇವರು ಇದ್ದಾರೆ, ಮಂಜುನಾಥ್ ಸರ್ ಇದ್ದಾರೆ, ನೆಹರಿಕಾ ಇದ್ದಾರೆ, ಅವ್ರು ಬಂದಿಲ್ಲ, ಅಲಕ್ಕಾನಂದ ಸರ್ ಇದ್ದಾರೆ, ಮಂಜುಳಾ ರೆಡ್ಡಿ, ಇವರೆಲ್ಲ ದೊಡ್ಡ ಆರ್ಟಿಸ್ಟ್ ಇದ್ದಾರೆ. ಅವರೆಲ್ಲ ಇನ್ಕ್ಲೂಡ್ ಮಾಡಿದೆ. ಫಾದರ್ಸ್ ಕ್ಯಾರೆಕ್ಟರ್, ಮದರ್ಸ್ ಕ್ಯಾರೆಕ್ಟರ್, ಪೇರೆಂಟ್ಸ್ ಎಲ್ಲ ಸ್ಟೋರಿ, ಕಂಪ್ಲೀಟ್ ಸ್ಟೋರಿ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ಈ ಮೂವೀಸ್ ಒಂದು ಚಿಕ್ಕ ವಯಸ್ಸನ್ನು ದೊಡ್ಡವರು ಎಲ್ಲ ನೋಡಬಹುದು. UA ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಎಲ್ಲರೂ ಖಂಡಿತ ನೋಡ್ಬೇಕು ಅಂತ ನಾನು ಪ್ಲಾನ್ ಮಾಡಿದ್ದು. ಸೊ ಇದನ್ನ ಬಂದು ನಮ್ಮ ಈ ಮೆಸೇಜ್ ಮಕ್ಕಳಿಗೆ ರೀಚ್ ಆದ್ರೆ ನಮಗೆ ಅದು ದೊಡ್ಡ ಸಕ್ಸಸ್. ಮೂವಿ ರನ್ ಆಗೋದು ಸೆಕೆಂಡ್, ಮೆಸೇಜ್ ರೀಚ್ ಆಗಬೇಕು. ಈಗಿನ ಜನರೇಷನ್, ಪರ್ಟಿಕ್ಯುಲರ್ ಈಗಿನ ಜನರೇಷನ್ ಒಂದು ಚೇಂಜ್ ಆಗ್ಲೇಬೇಕು. ಅದು ಇನ್ನೊಂದು ಮೇನ್ ಕಾನ್ಸೆಪ್ಟ್ ಏನಂದ್ರೆ, ನಾನು ಓಪನ್ ಹೇಳ್ತೀನಿ, ಹುಡುಗಿಯರಿಗೆ ಜಾಸ್ತಿ ಸಪೋರ್ಟ್ ಸೊಸೈಟಿ ಇದೆ, ಲೇಡೀಸ್ಗೆ. ಜೆಂಟ್ಸ್ಗೆ ಸಪೋರ್ಟ್ ತುಂಬಾ ಕಡಿಮೆ. ಯಾವ್ದೊಂದು ಮಿಸ್ಟೇಕ್ ಒಬ್ಬರು ಜೆಂಟ್ಸ್ ಮಾಡಿದಂದ್ರೆ ಇಷ್ಟ ಎಲ್ಲರೂ ಸೊಸೈಟಿ ಅವರು ಬ್ಲೇಮ್ ಮಾಡ್ತಾರೆ. ಇದನ್ನ ಇದು ಮಾಡಬೇಕು, ನಾವು ರಿಮೂವ್ ಮಾಡಬೇಕು. ಈ ಮೂವಿನಲ್ಲಿ ಆ ತರ ಒಂದು ಕಾನ್ಸೆಪ್ಟ್ ಇದೆ. ಹೀರೋನ್ ಬಂದು ಎಲ್ಲ ಲೇಡೀಸ್ ಜಾಸ್ತಿ ಡಾಮಿನೇಟ್ ಮಾಡ್ತಾರೆ, ಬಟ್ ಜೆಂಟ್ಸ್ ಬಂದು ಅವರು ಹೇಳೋದು ಯಾರು ಕೇಳೋದಿಲ್ಲ, ಎಲ್ಲ ಬ್ಲೇಮ್ ಮಾಡ್ತಾರೆ. ಅದು ಬಿಟ್ಟು ಅದು ಯಾಕೆ ಆಗುತ್ತೆ, ಇದನ್ನ ನಾವು ಕಾನ್ಸೆಪ್ಟ್ ಮಾಡ್ಕೊಂಡು ಈ ಮೂವಿನಲ್ಲಿ ನಾನು ತೋರಿಸಿದೆ. ನಾನು ಎಲ್ಲ ತೋರಿಸಬೇಕು, ಎಲ್ಲ ಪಬ್ಲಿಕ್ ಎಲ್ಲರೂ ಗೊತ್ತಾಗಬೇಕು. ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ಇನ್ವಾಲ್ವ್ ಆಗುತ್ತೆ, ಕೋರ್ಟ್ ಹೇಗೆ ಇನ್ವಾಲ್ವ್ ಆಗುತ್ತೆ, ಅವರೆಲ್ಲ ಏನೇನ್ ಮಾಡ್ತಾರೆ, ಏನೇನ್ ಗೋಲ್ಮಾಲ್ ಮಾಡ್ತಾರೆ, ಎಲ್ಲ ಇಲ್ಲಿ ಬಂದ್ಬಿಡುತ್ತೆ, ಸ್ಟೋರಿನಲ್ಲಿ ಎಲ್ಲ ಬಂದ್ಬಿಡುತ್ತೆ. ಸೊ ಅದನ್ನ ಎಲ್ಲರೂ ಪಬ್ಲಿಕ್ ಅವೇರ್ನೆಸ್ ಗಾಗಿ ಮಾಡಿದ್ದು. ಇದು ಒಳ್ಳೆ ನಿಮ್ಮ ಪ್ರೆಸ್ ಪೀಪಲ್ ಎಲ್ಲ ನಮ್ಗೆ ಫುಲ್ ಸಪೋರ್ಟ್ ಮಾಡಿ, ಈ ಮೆಸೇಜ್ ಎಲ್ಲ ಕನ್ವೆ ಮಾಡಿ ನಮ್ಗೆ ಒಳ್ಳೆ ಸಕ್ಸಸ್ ಮಾಡಿ ಕೊಡೋದಕ್ಕೆ ಐ ಪ್ರೇ ಆಲ್ ಆಫ್ ಯು, ಪ್ಲೀಸ್ ಹೆಲ್ಪ್ ಅಸ್, ಸಪೋರ್ಟ್ ಅಸ್. ಪ್ರಾಪ್ತಿ ಟೀಮ್ಗೆ ಒಳ್ಳೆ ಮಾಡಬೇಕು. ಆರ್ಟಿಸ್ಟ್ ಬಗ್ಗೆ ಹೇಳೋಕೆ ಎಲ್ಲ ಸೂಪರ್ ಆಕ್ಟ್ ಮಾಡಿದ್ದಾರೆ. ನಾನು ಕನ್ನಡ ಇಲ್ಲಿ ಬಂದು ಕಲಿದು ಹೇಳಿದ ಪ್ರಕಾರ ನಾನು ತಮಿಳ್ ಮಿಕ್ಸ್ ಮಾಡಿ ಮಾತಾಡ್ತೀನಿ, ಬಟ್ ಎಲ್ಲ ನಿಮಗೆಲ್ಲ ಅರ್ಥ ಆಗುತ್ತೆ. ಸೊ ಐ ಕ್ಯಾನ್ ಮ್ಯಾನೇಜ್. ಸೊ ಅದರಲ್ಲಿ ಎಲ್ಲ ಆರ್ಟಿಸ್ಟ್ ಒಬ್ಬೊಬ್ರು ಎಲ್ಲ ಮೋಸ್ಟ್ಲಿ ಎಲ್ಲ ಹೊಸದವರು, ಅವ್ರಿಗೆ ನಾನು ಹೇಳ್ಕೊಟ್ಟು ನನಗೆ ಕನ್ನಡ ಬಂತು. ಲೈಟ್ ಬಾಯ್ ಇಂದ ಎಲ್ಲರ ಹತ್ರ ಮಾತಾಡಿ ನನಗೆ ಇದಾಯ್ತು. ಸರ್ ಜೊತೆ ಎಲ್ಲ ಸಪೋರ್ಟ್, ಸರ್ ಆಡುಗುಡಿ ಸರ್ ಫುಲ್ ಸಪೋರ್ಟ್ ಮಾಡ್ತಾರೆ. ವಿಕ್ಟ್ರಿವಾಸ ಸರ್ ಫುಲ್ ಸಪೋರ್ಟ್ ಇವರೇ. ರಮೇಶ್ ಬಾಬು ಸರ್ ಇದ್ದಾರೆ, ಸಿರಿ ಮ್ಯೂಸಿಕ್. ಇವರು ಬಂದು ಹೋಗಿ ಕೇಳಿದ ತಕ್ಷಣ ಒಂದು ಮಾತಾಡಿಲ್ಲ, ಓಕೆ ಸರ್ ಒಂದು ಸಾಂಗ್ ನೋಡಿದ್ರು, ಇಮಿಡಿಯೇಟ್ ಫಿಕ್ಸ್ ಆದ್ರು. ಅವ್ರು ಏನು ಮಾತಾಡಿಲ್ಲ, ಸರ್ ಅದಿಲ್ಲ ಇದಿಲ್ಲ ಒಂದಿಲ್ಲ, ಇಮಿಡಿಯೇಟ್ ಒಂದು ಹಾಫ್ ಅನ್ ಅವರ್ ನಲ್ಲಿ ಫಿಕ್ಸ್ ಮಾಡಿ ನನ್ನ ಬಗ್ಗೆ ಅಷ್ಟು ಮತ್ತೆ ಸರ್ ಹೆಲ್ಪ್ ಮಾಡಿದ್ರು. ವಿಕ್ಟೋರಿಯಾ ಸರ್ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಇಮಿಡಿಯೇಟ್ ಮಾಡಿದ್ರು. ಈ ಕೋಆಪರೇಷನ್ ಬೇಕು. ಇದಾಯ್ತಂದ್ರೆ ನಮ್ಮವರೆಲ್ಲ ಈಸಿಯ ಸಕ್ಸಸ್ ಮಾಡೋದಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಸೊ ಆರ್ಟಿಸ್ಟ್ ಎಲ್ಲ ಬೇರೆ ಎಲ್ಲ ಆರ್ಟಿಸ್ಟ್ ಓಕೆ, ಎಲ್ಲರೂ ಪಕ್ಕ ಆಕ್ಟ್ ಮಾಡಿದ್ದಾರೆ. ಸೊ ಕಮಲ್ ಸರ್ ಬಂದು ಈಸ್ ಅ ಬಾಲಿವುಡ್ ಆಕ್ಟರ್. ಹಿ ಹಸ್ ಕಮ್ ಫ್ರಮ್ ಮುಂಬೈ ನಾವು. ಸೊ ಮುಂಬೈಯಿಂದ ಬಂದು ಇಲ್ಲಿ ಬಂದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ, 2 ಡಬಲ್ ರೋಲ್ ಮಾಡಿದ್ದಾರೆ. ಸೀಕ್ರೆಟ್ ಹೇಳ್ತೀನಿ, ಡಬಲ್ ರೋಲ್ ಮಾಡಿದ್ದಾರೆ. ಅದು ನಿಮ್ಗೆ ಅರ್ಥ ಆಗಲ್ಲ, ಏನು ಫೇಸ್ ಎಲ್ಲ ಏನ್ ಚೇಂಜ್ ಆಗುತ್ತೆ ನೋಡಿ. ಸೊ ಆ ತರ ಆಕ್ಟ್ ಮಾಡಿದ್ದಾರೆ. ಕನ್ನಡನಲ್ಲಿ ಹೇಳ್ಕೊಟ್ಟ ಡೈಲಾಗ್ ಎಲ್ಲ ಸೂಪರ್ ಮಾಡಿದ್ದಾರೆ. ಸೊ ಇಲ್ ಬಿಕಮ್ ಸೂಪರ್ ಸ್ಟಾರ್ ಇನ್ ಕನ್ನಡ ಆಲ್ಸೋ. ಸೊ ಅದು ನಾನು ಈಗಲೇ ಹೇಳ್ಬಿಡ್ತೀನಿ. ಆಮೇಲೆ ಮಂಜುಳಾ ಗುರಾಜ್ ಸೊಸೆ ಅವ್ರಿಗೆ ಗೊತ್ತು, ಗೌರಿ ಸಾಗರ್ ಪಕ್ಕ ಪ್ರೊಫೆಷನಲ್ ಡ್ಯಾನ್ಸರ್. ಅವ್ರ ಡ್ಯಾನ್ಸ್ ನಾನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿದೆ. ಅವ್ರಿಗೆ ತೊಂದರೆ ಕೊಟ್ಟು ನಾನು ಮಾಡಿದ ಮೂವಿ. ಸೊ ಅದು ಈಸಿ ಅವರು ಪಕ್ಕ ಮಾಡಿದ್ದಾರೆ. ಜೈ ಸೂರ್ಯ ಫ್ರಮ್ ಲೈಟ್ ಬಾಯ್ ಇಂದ ಎಲ್ಲ ಕೆಲಸ ಅವ್ರ ಡೈರೆಕ್ಷನ್ ವರೆಗೆ ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅಷ್ಟು ಕೆಲಸ ಮಾಡ್ತಾರೆ ಇವರು. ಸಾರ್ ನೋಡಿ ಅದು ಬೇರೆ ಇಲ್ಲಿ
ನಿಖಿತಾ ಒಂದು ಫಸ್ಟ್ ಅದು ಟ್ರೈ ಮಾಡ್ತಾ ಇದ್ರು. ಬಟ್ ನಾನು ಹೇಳಿದೆ ಡೋಂಟ್ ವರಿ, ಈ ಸ್ಟೋರಿ ಎಲ್ಲ ಚೆನ್ನಾಗಿರುತ್ತೆ, ನಿನ್ನ ಕಾನ್ಸೆಪ್ಟ್ ಕರೆಕ್ಟ್ ನಾನು ತಗೊಂಡ್ ಬರ್ತೀನಿ ಮಾಡ್ತೀನಿ ಅಂತ. ಅವಳು ಸೂಪರ್ ಕೋಆಪರೇಟ್ ಮಾಡಿದ್ರು, ಪಕ್ಕಾವ ಆಕ್ಟ್ ಮಾಡಿದ್ದಾರೆ. ಅಜಿತ್ ಜೈನ್ ಕೇಳಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ವಿಲ್ಲನ್ ರೋಲ್ ಬರ್ತಾರೆ, ಅವರದೇ ಸ್ಟೋರಿ ಫುಲ್ ಸಸ್ಪೆನ್ಸ್, ಫಸ್ಟ್ ಒಂದು ಲಾಸ್ಟ್ ವರೆಗೆ ಅವರದೇ ಸಸ್ಪೆನ್ಸ್ ಹೋಗುತ್ತೆ. ನೀವು ಮೂವಿ ನೋಡಿದ್ರೆ ಅರ್ಥ ಆಗುತ್ತೆ. ಬೇರೆ ಯಾರು ಬಿಟ್ಟಿದ್ದಾರೆ ಸರ್ ಅಲ್ಲಿದ್ದಾರೆ, ಇಲ್ಲ ಓಕೆ, ಅವರು ಮೈನ್ ಕ್ಯಾರೆಕ್ಟರ್ ಬಂದಿದ್ದಾರೆ. ಇನ್ನು ಈ ತರ ಒಂದು 40 ಜನ ಆಕ್ಟ್ ಮಾಡಿದ್ದಾರೆ ಸರ್ ಟೋಟಲ್. ನೀವೇನು ಆಕ್ಟಿಂಗ್ ಮಾಡಿಲ್ವಾ ಸರ್? ನೀವು ಆಕ್ಟಿಂಗ್ ಮಾಡಿಲ್ಲ? ನಾನು ಒಂದು ಸಾಂಗ್ ನಲ್ಲಿ ಬಂದೆ, ನೋಡಿದಿಲ್ಲ, 1 2 3 4 ಹೇಳ್ತೀನಿ, ಮ್ಯೂಸಿಕ್ ಡೈರೆಕ್ಟರ್ ಬರ್ತೀನಿ. ಎಲ್ಲ ಬ್ಯಾಂಗ್ಳೂರ್ ಸರ್, ಕಂಪ್ಲೀಟ್ ಬ್ಯಾಂಗ್ಳೂರ್, ಎಲ್ಲ ಇಲ್ಲಿ ಬ್ಯಾಂಗ್ಳೂರೇ ಸರ್. ಟೋಟಲ್ 5 ಸಾಂಗ್ಸ್ ಇದೆ. ಮೂವಿನಲ್ಲಿ 4 ಸಾಂಗ್ಸ್ ಬರುತ್ತೆ, 1 ಸಾಂಗ್ ಎಕ್ಸ್ಟ್ರಾ ಮಾಡಿದೆ ನಾನು. ಅದು ಬಂದು ಮೂವಿಗೆ ಆಕ್ಟ್ ಮಾಡಲಿಲ್ಲ, ಟೈಮ್ ಶಾರ್ಟೇಜ್, 1 ಸಾಂಗ್ ಕಟ್ ಮಾಡಿದೆ. ಟೋಟಲ್ 5 ಸಾಂಗ್ಸ್ ಮೂವಿನಲ್ಲಿದೆ. ಇದನ್ನ ಹಾಡಿದ್ರು ನೋಡಿದ್ರೆ SP ಶೈಲಜಾ ಮೇಡಮ್ ಹಾಡಿದ್ದಾರೆ, ನಾನು ಹಾಡಿದ್ದೀನಿ. ನೀವು ಕೇಳಿದ ಹಾಡು ನಾನು ಹಾಡಿದ್ದು ಡುಯೆಟ್ ಸಾಂಗ್, ಫಸ್ಟ್ ಸಾಂಗ್. ಸೆಕೆಂಡ್ ಒಂದು ಮಲಯಾಳಂದ ರಾಧಿಕಾ ಅಂತ ಒಂದು ಆರ್ಟಿಸ್ಟ್ ಸಿಂಗರ್ ಹಾಡಿದ್ದಾರೆ. ಪ್ಲಸ್ ಕೇರಳದ ಎರಡು ಸಿಂಗರ್ಸ್, ಮೇನ್ SP ಶೈಲಜಾ ಮೇಡಮ್ 2 ಸಾಂಗ್ ಹಾಡಿದ್ದಾರೆ. ಸರ್ ನೆಕ್ರೋಫೋಬಿಯಾ. ನೆಕ್ರೋಫೋಬಿಯಾ ಅಂದ್ರೆ, ಫೋಬಿಯಾ ಅಂದ್ರೆ ಭಯ, ನೆಕ್ರೋಫೋಬಿಯಾ ಎಂಬುದು ಈ ದೆವ್ವ ಇದೆಲ್ಲ ನೋಡಿದ್ರೆ ಭಯ ಆಗುತ್ತೆ. ಇಫ್ ಯು ಸಿ ಸಮ್ ಈವಿಲ್ ಥಿಂಗ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಭಯ ಆಗೋ ಹೆಸರು ನೆಕ್ರೋಫೋಬಿಯಾ. ಅದು ಚೈಲ್ಡ್ಹುಡ್ಲಿ ಅದು ಅಫೆಕ್ಟ್ ಆಯ್ತು ಅಂದ್ರೆ, ಅದು ಎಲ್ಲಿ ನೋಡಿ, ಒಂದು ಶವ ಪೆಟ್ಟಿ ನೋಡಿದ್ರೆ ಭಯ ಆಗುತ್ತೆ, ಒಂದು ಡೆತ್ ಸೀನ್ ನೋಡಿದ್ರೆ ಭಯ ಆಗುತ್ತೆ, ಯಾವ್ದು ನೋಡಿದ್ರೆ ಅದು ಭಯ ಆಗಿ ಶಿವರಿಂಗ್ ಆಗಿ ಫೇಂಟ್ ಆಗಿಬಿಡ್ತಾರೆ. ಸೊ ಅದನ್ನ ಹೆಸರು ನೆಕ್ರೋಫೋಬಿಯಾ. ಅದು ಬಂದು ಸ್ವಲ್ಪ ಡೇಂಜರಸ್ ಡಿಸೀಸ್. ಅದಕ್ಕೆ ಸೈಕೋ ಆಗೋದೆಲ್ಲ ಇದೆ ಈ ನೆಕ್ರೋಫೋಬಿಯಾ ಬೇಸ್. ಇದನ್ನ ಬೇಸ್ ಮಾಡಿ ಅವ್ರಿಗೆ ಆ ಪ್ರಾಬ್ಲಮ್ ಆಗುತ್ತೆ. ಎಲ್ಲರಿಗೂ ಬರುತ್ತೆ, ಜೆಂಟ್ಸ್ಗೂ ಬರುತ್ತೆ, ಲೇಡೀಸ್ ಬರುತ್ತೆ, ಬಟ್ ಮೋಸ್ಟ್ಲಿ ಲೇಡೀಸ್ ಆರ್ ಅಫೆಕ್ಟೆಡ್ ಮೋರ್. ಇದು ಬಂದು ಅವ್ರಿಗೆ ಭಯ ಜಾಸ್ತಿ ಆಯ್ತು ಅಂದ್ರೆ ಈ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಇಲ್ಲ, ಆಡಿಯೋ ರೈಟ್ಸ್ ಬಂದು ಸಿರಿ ಮ್ಯೂಸಿಕ್ ಹತ್ರ ಮಾತಾಡಿದ್ವಿ, ಇನ್ನೂ ಫೈನಲೈಸ್ ಮಾಡಿಲ್ಲ. ಊಟ ಅವರು ತೆಗಿತಾರೆ, ನಾನೇ ಟಿವಿ ಮಾತ್ರ ಕೊಡೋದಷ್ಟೇ. ಓಕೆ, ವಾಸನ್ ಇಸ್ ಗ್ರೇಟ್ ಆಕ್ಚುಲಿ. ಇಂಟ್ರೊಡಕ್ಷನ್ ಅದು ವಿಡಿಯೋ ಹಾಕಿದೆ ಅದಕ್ಕೋಸ್ಕರ. ಗುಡ್ ಆಕ್ಚುಲಿ. ಮಹೇಶ್ ಬಾಬು ಸರ್ ತುಂಬಾ ಚೆನ್ನಾಗಿ ಮಾಡಿದಿರಿ. ಖುಷಿ ಆಯ್ತು. ಪ್ರಾಪ್ತಿ ಸಿನಿಮಾ ಟೀಮ್ ಎಲ್ರಿಗೂ ಒಳ್ಳೇದಾಗಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.